ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಇನ್ನು ಕೆಲವೇ ಕ್ಷಣದಲ್ಲಿ ನಂದಿ ಪೂಜೆಯನ್ನು ಕೂಡ ನಡೆಸಲಿದ್ದಾರೆ. ಈಗಾಗಲೇ ಅದಕ್ಕೆ ಸಿದ್ಧತೆಗಳು ನಡೆದಿದೆ. ನಂದಿ ಪೂಜೆಗೆ ಈಗಾಗಲೇ ಪೂಜೆಯನ್ನ ಮಾಡೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಈಗ ಯಾವ ರೀತಿಯಾಗಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಸಾಕಷ್ಟು ಜನ ಕೂಡ ಇದ್ದಾರೆ. ಈ ಕೊರೋನಾ ಸಂದರ್ಭದಲ್ಲಿ ಈಗ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಉಸ್ತುವಾರಿ ಸಚಿವರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಆಗಿರಬಹುದು, ಹಾಗೆ ಶಾಸಕ ರಾಮದಾಸ್ ಆಗಿರ್ಬೋದು, ಸಿಟಿ ರವಿ ಅವರಾಗಿರ್ಬೋದು, ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಇವರೆಲ್ಲರೂ ಕೂಡ ಈಗ ಈ ಪೂಜೆಯ ಸಂದರ್ಭದಲ್ಲಿ ಅಲ್ಲಿ ನೆರೆದಿರೋದನ್ನು ಗಮನಿಸ್ತಾ ಇದ್ದೀವಿ. ಕನ್ನಡ ಸಿರಿ ವೈಭವದ ನಂದಿ ಧ್ವಜ ಪೂಜೆಯನ್ನ ಈಗ ಸಿಎಂ ಬಿಎಸ್ ಯಡಿಯೂರಪ್ಪ ಅವರೀಗ ನೆರವೇರಿಸ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರೋ ದೃಶ್ಯಗಳಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ಜಂಬೂ ಸವಾರಿ ಕೂಡ ಆರಂಭ ಆಗಲಿದೆ. ಅದಕ್ಕಿಂತ ಮುಂಚೆ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸುವಂತಹ ಕ್ರಮ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈಗ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ನಂದಿ ಧ್ವಜದ ಪೂಜೆ ಆರಂಭ ಆಗಿರೋದನ್ನ ನಾವು ನೋಡ್ತಾ ಇದ್ವಿ. ಆದರೆ ಈ ಒಂದು ಶುಭ ಲಗ್ನ ಅಥವಾ ಏನು ಶುಭ ಮುಹೂರ್ತ ಅಂತ ಹೇಳ್ತೀವಿ 3:20ಕ್ಕೆ ಇರುವಂಥದ್ದು. ಆದರೆ ಈಗ ಈ ಸಂದರ್ಭದಲ್ಲಿ ಈಗ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ರೆ ಅರಮನೆಯ ಮುಂಭಾಗದಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಆನಂತರ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿಯೇ ಜಂಬೂ ಸವಾರಿಯನ್ನ ನೆರವೇರಿಸಲಾಗತ್ತೆ. ಅದರಲ್ಲೂ ಕೂಡ 3:40 ಸರಿಯಾಗಿ ಜಂಬೂ ಸವಾರಿ ಆರಂಭ ಆದರೆ 30 ರಿಂದ 40 ನಿಮಿಷಗಳ ಕಾಲ ಮಾತ್ರ, ಅದರಲ್ಲೂ ಕೂಡ 300 ಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಈ ಒಂದು ಜಂಬೂ ಸವಾರಿ ನೆರವೇರುತ್ತೆ. ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಕೆ ಆಗಿದೆ. ದೃಶ್ಯಗಳಲ್ಲಿ ನೀವೀಗ ನೋಡ್ತಾ ಇದ್ದೀರಾ. ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಈಗಾಗಲೇ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಪುಷ್ಪಾರ್ಚನೆಯನ್ನ ಮಾಡಿ ಹಣ್ಣು ಹಂಪಲುಗಳನ್ನ ನೀಡಿ ಅಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಈಗಾಗಲೇ ನೀವು ನೋಡ್ತಾ ಇರುವಂತಹ ದೃಶ್ಯ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಕೆ. ಈ ಸಂದರ್ಭದಲ್ಲಿ ಬೇರೆ ವರ್ಷಗಳನ್ನ ನಾವು ಗಮನಿಸಿದ್ರೆ, ಕಳೆದ ವರ್ಷವನ್ನ ನಾವು ನೋಡಿದ್ರೆ ಯಾವ ರೀತಿಯಾಗಿ ಅದ್ಧೂರಿಯಾದಂತಹ ಒಂದು ದಸರಾ ನಡೀತಾ ಇತ್ತು ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಆಲ್ಮೋಸ್ಟ್ 30,000 ಜನ ಸೇರುವಂತಹ ಈ ಒಂದು ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರಿನ ದಸರಾ ಈ ಸಲ ಜನರಿಲ್ಲದೆ ಒಂದು ರೀತಿಯಲ್ಲಿ ಕಡೆಗೊಂಡಿದೆ ಅಂತ ಹೇಳ್ಬೋದು. ಆದ್ರೆ 300 ಜನರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ನೀವೀಗ ದೃಶ್ಯಗಳಲ್ಲಿ ನೋಡಬಹುದು. ಈ ಒಂದು ಜಂಬೂ ಸವಾರಿ ಸಾಗುವಂತಹ ಎಡ ಬಲದ ಪ್ಲೇಸ್ಗಳಲ್ಲಿ ಈ ಒಂದು ಯಾರ್ಯಾರಿಗೆ ಕುತ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಆ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನೀವಾಗ ನೋಡ್ತಾ ಇರುವಂತದ್ದು ಪುಷ್ಪಾರ್ಚನೆಯನ್ನ ಮಾಡಿ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವೀಗ ನೋಡ್ತಾ ಇದ್ದೀರಾ. ಮೂಲಕ ವಿಜಯದಶಮಿ ಮೆರವಣಿಗೆ ಉದ್ಘಾಟನೆ ನೆರವೇರಿಸಿದ್ದೇನೆ. ಮೈಸೂರು ದಸರಾ ಮಹೋತ್ಸವಕ್ಕೆ ಅದರದೇ ಆದಂಥ ಒಂದು ಐತಿಹಾಸಿಕ ಪರಂಪರೆ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಭಾರತೀಯ ಸಂಸ್ಕೃತಿಯ ಚರಿತ್ರೆಯಲ್ಲೇ ಇಷ್ಟೊಂದು ಕಾಲ ನಡೆದು ಬಂದಿರುವ ಮತ್ತೊಂದು ಹಬ್ಬ ಕಾಣಲು ಸಿಗೋದಿಲ್ಲ, ಬಹಳ ಅಪರೂಪ. ಕನ್ನಡ ನಾಡಿನ ಕಲೆ ಸಂಸ್ಕೃತಿ ಬಿಂಬಿಸುವ ದೇಶ ವಿದೇಶದ ಜನರ ಆಕರ್ಷಿಸುವ ದಸರಾ ಹಬ್ಬವನ್ನು ಈ ಬಾರಿ ಕೋವಿಡ್-19 ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸ್ತಾ ಇದ್ದೇವೆ. ಸಂಪ್ರದಾಯಕ್ಕೆ ಸೀಮಿತವಾಗಿ ಆಚರಣೆ ಮಾಡುವುದು ಈ ಬಾರಿ ಅನಿವಾರ್ಯವಾಗಿತ್ತು. ಜನಸಂದಣಿ ಸೇರಿದಂತೆ ದಸರಾ ಸಂದರ್ಭದಲ್ಲಿ ಹಮ್ಮಿಕೊಳ್ಳುತ್ತಿದ್ದ ಬಹುತೇಕ ಕಾರ್ಯಕ್ರಮವನ್ನು ಅನಿವಾರ್ಯ ರದ್ದುಪಡಿಸಿದ್ದೇವೆ. ದುಷ್ಟ ಸಂಹಾರ, ಶಿಷ್ಟರ ರಕ್ಷಣೆ ಮಾಡಿದ ಹಿನ್ನೆಲೆಯ ನಾಡ ಹಬ್ಬ ಇದು. ಹೊಸ ಚೈತನ್ಯ, ಉತ್ಸಾಹ, ಆತ್ಮವಿಶ್ವಾಸವನ್ನು ಮೂಡಿಸಿಕೊಳ್ಳಲು ನವರಾತ್ರಿ ಮುನ್ನುಡಿಯಾಗುತ್ತೆ. ಕೋವಿಡ್-19 ಹಾಗೂ ಅತಿವೃಷ್ಟಿಯಿಂದ ನಾಡಿನ ಜನತೆ ಸಂಕಷ್ಟದಲ್ಲಿದ್ದಾರೆ. ಆದರೆ ಇವುಗಳ ವಿರುದ್ಧ ನಾವು ವಿಜಯ ಸಾಧಿಸುತ್ತೇವೆ ಎಂಬ ವಿಶ್ವಾಸ ನಮಗೆಲ್ಲರಿಗೂ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಗತ್ಯ ಇರುವಂತಹ ಎಲ್ಲ ಕ್ರಮವನ್ನು ಕೈಗೊಂಡಿದೆ. ಸಾರ್ವಜನಿಕರು ಸಹ ರಾಜ್ಯ ಸರ್ಕಾರದೊಂದಿಗೆ ಸಹಕರಿಸಿ ಮುನ್ನೆಚ್ಚರಿಕೆ ವಹಿಸಿದ್ದಕ್ಕಾಗಿ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಕೋವಿಡ್-19 ಮತ್ತು ಪ್ರವಾಹದ ಸಂಕಟಗಳಿಂದ ನಾಡಿನ ಜನತೆಯನ್ನು ಪಾರು ಮಾಡಿ ಶಾಂತಿ ಮತ್ತು ಸೌಹಾರ್ದತೆಯ ಜೊತೆಗೆ ಆರೋಗ್ಯವನ್ನು ಕರುಣಿಸಲೆಂದು ದೇವಿಯನ್ನು ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ. ನಾಡಿನ ಸಮಸ್ತ ಜನತೆಗೂ ಜಗನ್ಮಾತೆ ಸನ್ಮಾನಗಳನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸಿ ನನ್ನ ಮಾತನ್ನು ಸಂಕಷ್ಟ ಕಾಲದಲ್ಲಿ ಒಂದು ಸವಾಲಿನ ದಸರಾ ಏನಾಯಿತು? ಸಂಕಷ್ಟ ಕಾಲದಲ್ಲಿ ನಡೆದಂತ ಈ ಒಂದು ಸವಾಲಿನ ದಸರಾ ಈಗ ಅಲ್ಲ, ಈಗ ನಡೀಬೇಕಲ್ಲಪ್ಪ. ನಡೆದ ಮೇಲೆ ನೀವೇ ಹೇಳ್ಬೇಕು. ಈಗೆಲ್ಲ ಕಡೆ ನಮ್ದೇನು ಕಾರ್ಯಕ್ರಮ ನಿಶ್ಚಯ ಆಗಿತ್ತು, ಜಿಲ್ಲಾಡಳಿತ ಏನು ತೀರ್ಮಾನ ಮಾಡಿದ್ದು ಅದರಂತೆ ನಡೆದಿದೆ. ಮುಂದಿನ ವರ್ಷ ಈ ವರ್ಷ ಏನೇನು ಕೊರತೆ ಆಗಿದೆ ಅದೆಲ್ಲವನ್ನ ಸೇರಿಸಿಕೊಂಡು ವಿಜೃಂಭಣೆಯಿಂದ ಆಚರಿಸೋಕ್ಕೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.
ನಾಡಹಬ್ಬದ ಸಡಗರ ಈಗಾಗಲೇ ಆರಂಭ ಆಗಿದೆ. ಪುಷ್ಪಾರ್ಚನೆಯನ್ನ ಮಾಡಿ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡುವುದರ ಮೂಲಕ ಈಗ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಲಾಗಿದೆ. ಉದ್ಘಾಟನೆಯನ್ನ ಮಾಡಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಮಾತನಾಡ್ತಾ ಹೇಳ್ತಾ ಇದ್ರು, ಯಾವುದೇ ರೀತಿಯಾದಂತಹ ಸಂಕಷ್ಟ ಈ ಸಂದರ್ಭದಲ್ಲಿ ಬಂದಿದೆ. ಒಂದ್ ಕಡೆ ಕೊರೋನಾ ಸಂಕಷ್ಟದ ಸಮಯ, ಇನ್ನೊಂದು ಕಡೆ ಪ್ರವಾಹ ನೆರೆಯ ಸಂದರ್ಭ ಇದೆ. ಸಾಕಷ್ಟು ಸಮಸ್ಯೆಗಳಿರುವಂತಹ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಸಂಕಷ್ಟಗಳು ದೂರ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಕೂಡ ಮಾಡಿದ್ದೇನೆ. ಆ ಮುಂದಿನ ವರ್ಷದಿಂದ ಇನ್ನಷ್ಟು ವಿಜೃಂಭಣೆಯಿಂದ ಮೈಸೂರು ದಸರಾವನ್ನ ಮಾಡುವಂತಾಗಲಿ ಅಂತ ಬೇಡ್ಕೊಂಡಿದ್ದೇನೆ ಅನ್ನುವಂತಹ ಮಾತನ್ನ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಹೇಳಿದ್ರು. ಉದ್ಘಾಟನೆ ಕೂಡ ಈಗ ಆಗಿದೆ. ಪುಷ್ಪಾರ್ಚನೆಯನ್ನ ಸಲ್ಲಿಕೆ ಮಾಡುವುದರ ಮೂಲಕ, ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡುವುದರ ಮೂಲಕ ಈಗ ವಿದ್ಯುಕ್ತವಾಗಿ ಮೈಸೂರು ದಸರಾಗೆ ಚಾಲನೆಯನ್ನ ನೀಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಂದ್ರೆ 3:40 ಜಂಬೂ ಸವಾರಿ ಕೂಡ ಆರಂಭ ಆಗಲಿದೆ. ಪ್ರತಿ ವರ್ಷ ಕೂಡ ಜಂಬೂ ಸವಾರಿ ಸಾಕಷ್ಟು ವಿಧದಲ್ಲಿ ಒಂದು ರೀತಿಯಲ್ಲಿ ಇಡೀ ವಿಶ್ವವನ್ನೇ ಒಂದು ರೋಮಾಂಚನಗೊಳಿಸುವಂತಹ ರೀತಿಯಲ್ಲಿ ನಡೀತಾ ಇತ್ತು. ಆದರೆ ಈ ರೀತಿಯಾದಂತಹ ಒಂದು ಕೊರೋನಾದ ಸಂದರ್ಭದಲ್ಲಿ ಸರಳ ಆಚರಣೆಯನ್ನು ಮಾಡುವಂತಹ ಪ್ರಯತ್ನ ಈ ಸಲ ಮಾಡಲಾಗಿದೆ. ಆದರೂ ಕೂಡ ಸಂಭ್ರಮಕ್ಕೆ ಅಂದ್ರೆ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ವರ್ಚುವಲ್ ಆಗಿ ನೋಡುವಂತಹ ಪ್ರಯತ್ನ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಈ ಒಂದು ಸಂಪ್ರದಾಯಗಳು ಯಾವುದನ್ನು ಕೂಡ ನಿಲ್ಲಿಸಿಲ್ಲ. ಆದರೆ ಈ ಸಂಪ್ರದಾಯಗಳು ನಡೀತಾ ಇದೆ. ಒಂದಷ್ಟು ಜನರಿಗೆ ಅವಕಾಶಗಳು ಇರಲಿಲ್ಲ ಅಥವಾ ಈಗ ಇಲ್ಲ ಅನ್ನುವಂಥದ್ದು ನಾವು ನೋಡ್ತಾ ಇದ್ವಿ. 2000 ಇಸವಿಯಲ್ಲೂ ಕೂಡ ರಾಜ್ಕುಮಾರ್ ಅವರ ಅಪಹರಣ ಆದಂತಹ ಸಂದರ್ಭದಲ್ಲೂ ಇದೇ ರೀತಿಯಾಗಿ ಒಂದು ಸರಳ ದಸರಾವನ್ನ ಮಾಡಲಾಗಿತ್ತು. ಈಗ ಆನಂತರ ಕಳೆದ 100 ವರ್ಷಗಳ ಹಿಂದೆ ಪ್ಲೇಗ್ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿ ಆಯಿತು. ನಾಲ್ವಡಿ ಕೃಷ್ಣ ಚಾಮರಾಜೇಂದ್ರ ಒಡೆಯರ್ ಅವರ ನಿಧನದ ಸಂದರ್ಭದಲ್ಲಿ ಆಗಸ್ಟ್ನಲ್ಲಿ ಅವರು ತೀರ್ಕೊಂಡ ಸಂದರ್ಭದಲ್ಲಿ ಆನಂತರದ ಈ ದಸರಾ ಇದೇ ರೀತಿಯಾಗಾಯಿತು. ಆಗ 2 ಬಾರಿ ಅಂದ್ರೆ ಅಂತಹ ಸಂದರ್ಭದಲ್ಲಿ 2 ಬಾರಿ ಮೌನ ದಸರಾವನ್ನ ಆಚರಣೆ ಮಾಡಲಾಯಿತು. ಆದರೆ ಈಗ ಕೊರೋನಾದ ಸಂದರ್ಭದಲ್ಲಿ ಜನರೇ ಇಲ್ಲದಂತಹ ಒಂದು ಅಂದ್ರೆ ಸಾಕಷ್ಟು ಜನ ಇಲ್ಲದಂತಹ ದಸರಾ ಅಂದ್ರೆ 2020ರಲ್ಲಿ ನಡೀತಾ ಇರುವಂತಹ ಈ ದಸರಾ ಮೈಸೂರಿನ ಇಕ್ಕೆಲಗಳಲ್ಲೂ ಪ್ರತಿ ದಸರಾವನ್ನ ನಾವು ನೋಡಿದ್ರೆ ಒಂದು ಚೂರು ಜಾಗ ಇರ್ತಿರ್ಲಿಲ್ಲ. ಇಡೀ ಮೈಸೂರನ್ನ ನಾವು ನೋಡಿದ್ರೆ ಅರಮನೆ ಆಗಿರ್ಬೋದು ಅಥವಾ ಅರಮನೆಯ ಮುಂಭಾಗ ಆಗಿರ್ಬೋದು ಅಥವಾ ಎಲ್ಲಾ ಕಡೆಗಳಲ್ಲೂ ಕೂಡ ಜನ ಜಂಗುಳಿ ಇರ್ತಾ ಇತ್ತು. ಆದ್ರೆ ಈ ಸಲ ನಾವು ಮೈಸೂರನ್ನ ನೋಡಿದ್ರೆ, ಅರಮನೆಯನ್ನ ನೋಡಿದ್ರೆ ಎಲ್ಲೂ ಕೂಡ ಜನರೇ ಇಲ್ಲ. ಒಂದ್ ಕಡೆ ಜನ ಇಲ್ಲದೆ ಇರುವಂತಹ ದಸರಾವನ್ನ ಈ ಸಲ ನಾವು ನೋಡುವಂತಹ ಪ್ರಯತ್ನಗಳು ಕೂಡ ಆಗಿದೆ. ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡುವುದರ ಮೂಲಕ ವಿದ್ಯುಕ್ತವಾಗಿ ಈಗ ಚಾಲನೆಯನ್ನ ನೀಡಲಾಗಿದೆ ಮೈಸೂರು ದಸರಾಗೆ. ಒಂದ್ ಕಡೆ ಸರಳ ಆಚರಣೆ, ಸರಳ ಈ ಸಲದ ದಸರಾ ಕಾರ್ಯಕ್ರಮ ಆದರೂ ಕೂಡ ಸಾಕಷ್ಟು ಜನ ಈಗ ಅಲ್ಲಿ ಇರೋದನ್ನ ನಾವು ಗಮನಿಸಬಹುದು. ಬಿಎಸ್ ಯಡಿಯೂರಪ್ಪ ಅವರು ನಂದಿ ಧ್ವಜಕ್ಕೆ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ. ಆ ನಂತರ ಈಗ ಇನ್ನು ಕೆಲವೇ ಹೊತ್ತಿನಲ್ಲಿ ಒಂದ್ ಕಡೆ ಈಗ ಈ ಸಲ ನಾವು ನೋಡೋದಿಕ್ಕೆ ಸ್ತಬ್ಧ ಚಿತ್ರಗಳು ಕೂಡ ಇಲ್ಲ, ಕೇವಲ 2 ಸ್ತಬ್ಧ ಚಿತ್ರಗಳು ಮಾತ್ರ ಇರುವಂತದ್ದು. ಅದರಲ್ಲೂ ಕೂಡ ಆರೋಗ್ಯ ಇಲಾಖೆಯಿಂದ ಕೊರೋನಾ ವಾರಿಯರ್ಸ್ಗೆ ಸಂಬಂಧಪಟ್ಟಂತಹ ಸ್ತಬ್ಧ ಚಿತ್ರವನ್ನು ನಾವು ಗಮನಿಸಬಹುದು. ಅದನ್ನ ಹೊರತುಪಡಿಸಿದ್ರೆ ಸಂಪ್ರದಾಯ ಏನೇನಿದೆ ಆ ಸಂಪ್ರದಾಯಗಳು ಎಂದಿನಂತೆ ನೆರವೇರುತ್ತೆ. ಜೊತೆಗೆ 300 ಮಂದಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದೆ. ಯಡಿಯೂರಪ್ಪ ಅವರು ಈಗ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಜಂಬೂ ಸವಾರಿ ಕೆಲವೇ ಹೊತ್ತಿನಲ್ಲಿ ಕೂಡ ಆರಂಭ ಆಗಲಿದೆ. ಅಂದ್ರೆ ಶುಭ ಮುಹೂರ್ತ ಇರೋದು 3:40 300 ಮೀಟರ್ ಅಷ್ಟೇ ಜಂಬೂ ಸವಾರಿ ಹೋಗೋದಿಕ್ಕೆ ಅವಕಾಶ ಇರುವಂತದ್ದು. ಅದ್ರೂ ಕೂಡ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ. ಈ ಹಿಂದೆ ನಾವು ನೋಡಿದ್ರೆ 5.5 ಕಿಲೋಮೀಟರ್ ಕೂಡ ಜಂಬೂ ಸವಾರಿಯ ಮೆರವಣಿಗೆ ನಡೀತಾ ಇದ್ದಿದ್ದನ್ನ ನಾವು ಗಮನಿಸಿದ್ವಿ. ಈ ಸಲ ಅಭಿಮನ್ಯು ಜಂಬೂ ಸವಾರಿಯ ನೇತೃತ್ವವನ್ನ ವಹಿಸಿದ್ದಾನೆ. ಮೊದಲ ಬಾರಿಗೆ ನಾಡಹಬ್ಬದ ಸಡಗರ ಸಂಭ್ರಮವನ್ನು ನಾವು ಗಮನಿಸಬಹುದು. ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ವಿಜಯದಶಮಿ ಮೆರವಣಿಗೆ ಉದ್ಘಾಟನೆ ನೆರವೇರಿಸಿದ್ದೇನೆ. ಮೈಸೂರು ದಸರಾ ಮಹೋತ್ಸವಕ್ಕೆ ಅದರದೇ ಆದಂಥ ಒಂದು ಐತಿಹಾಸಿಕ ಪರಂಪರೆ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಭಾರತೀಯ ಸಂಸ್ಕೃತಿಯ ಚರಿತ್ರೆಯಲ್ಲೇ ಇಷ್ಟೊಂದು ಕಾಲ ನಡೆದು ಬಂದಿರುವ ಮತ್ತೊಂದು ಹಬ್ಬ ಕಾಣಲು ಸಿಗೋದಿಲ್ಲ, ಬಹಳ ಅಪರೂಪ. ಕನ್ನಡ ನಾಡಿನ ಕಲೆ ಸಂಸ್ಕೃತಿ ಬಿಂಬಿಸುವ ದೇಶ ವಿದೇಶದ ಜನರ ಆಕರ್ಷಿಸುವ ದಸರಾ ಹಬ್ಬವನ್ನು ಈ ಬಾರಿ ಕೋವಿಡ್-19 ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸ್ತಾ ಇದ್ದೇವೆ. ಸಂಪ್ರದಾಯಕ್ಕೆ ಸೀಮಿತವಾಗಿ ಆಚರಣೆ ಮಾಡುವುದು ಈ ಬಾರಿ ಅನಿವಾರ್ಯವಾಗಿತ್ತು.
ಜನಸಂದಣಿ ಸೇರಿದಂತೆ ದಸರಾ ಸಂದರ್ಭದಲ್ಲಿ ಹಮ್ಮಿಕೊಳ್ಳುತ್ತಿದ್ದ ಬಹುತೇಕ ಕಾರ್ಯಕ್ರಮವನ್ನು ಅನಿವಾರ್ಯ ರದ್ದುಪಡಿಸಿದ್ದೇವೆ. ದುಷ್ಟ ಸಂಹಾರ, ಶಿಷ್ಟರ ರಕ್ಷಣೆ ಮಾಡಿದ ಹಿನ್ನೆಲೆಯ ನಾಡ ಹಬ್ಬ ಇದು. ಹೊಸ ಚೈತನ್ಯ, ಉತ್ಸಾಹ, ಆತ್ಮವಿಶ್ವಾಸವನ್ನು ಮೂಡಿಸಿಕೊಳ್ಳಲು ನವರಾತ್ರಿ ಮುನ್ನುಡಿಯಾಗುತ್ತೆ. ಕೋವಿಡ್-19 ಹಾಗೂ ಅತಿವೃಷ್ಟಿಯಿಂದ ನಾಡಿನ ಜನತೆ ಸಂಕಷ್ಟದಲ್ಲಿದ್ದಾರೆ. ಆದರೆ ಇವುಗಳ ವಿರುದ್ಧ ನಾವು ವಿಜಯ ಸಾಧಿಸುತ್ತೇವೆ ಎಂಬ ವಿಶ್ವಾಸ ನಮಗೆಲ್ಲರಿಗೂ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಗತ್ಯ ಇರುವಂಥ ಎಲ್ಲ ಕ್ರಮವನ್ನು ಕೈಗೊಂಡಿದೆ. ಸಾರ್ವಜನಿಕರು ಸಹ ರಾಜ್ಯ ಸರ್ಕಾರದೊಂದಿಗೆ ಸಹಕರಿಸಿ ಮುನ್ನೆಚ್ಚರಿಕೆ ವಹಿಸಿದ್ದಕ್ಕಾಗಿ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಕೋವಿಡ್-19 ಮತ್ತು ಪ್ರವಾಹದ ಸಂಕಟಗಳಿಂದ ನಾಡಿನ ಜನತೆಯನ್ನು ಪಾರು ಮಾಡಿ ಶಾಂತಿ ಮತ್ತು ಸೌಹಾರ್ದತೆಯ ಜೊತೆಗೆ ಆರೋಗ್ಯವನ್ನು ಕರುಣಿಸಲೆಂದು ದೇವಿಯನ್ನು ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ. ನಾಡಿನ ಸಮಸ್ತ ಜನತೆಗೂ ಜಗನ್ಮಾತೆ ಸನ್ಮಾನಗಳನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸಿ ನಂದಿ ಧ್ವಜಕ್ಕೆ ಈಗಾಗಲೇ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಿದ ಬಳಿಕ ಜಂಬೂ ಸವಾರಿಗೆ ಚಾಲನೆಯನ್ನ ಕೂಡ ನೀಡಲಾಗುತ್ತೆ, ಪುಷ್ಪಾರ್ಚನೆಯನ್ನ ಚಾಮುಂಡಿ ದೇವಿಗೆ ಮಾಡೋದ್ರ ಮೂಲಕ. ಹಾಗಾದ್ರೆ ಇದರ ಹಿನ್ನೆಲೆ ಏನು? ನಂದಿ ಧ್ವಜಕ್ಕೆ ಯಾಕೆ ಪೂಜೆಯನ್ನ ಸಲ್ಲಿಸಬೇಕಾಗತ್ತೆ? ಕೋಟ ಆಂಜನೇಯ ದೇವಸ್ಥಾನ ಮುಂಭಾಗದಲ್ಲಿರುವಂತಹ ಈ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಕೆ ಮಾಡೋದ್ರ ಹಿಂದಿರುವಂತಹ ಉದ್ದೇಶ ಏನು? ಇವೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ ಶೆಲ್ವಪಿಳ್ಳೆ ಅಯ್ಯಂಗಾರ್, ಇತಿಹಾಸ ತಜ್ಞರು. ಸುತ್ತಮುತ್ತ ಕಂಚಿಯ ಪಲ್ಲವರು ಆಳ್ತಾ ಇದ್ದಂತಹ ಜಾಗ. ಅಲ್ಲಿಯೂ ಕೂಡ ದುರ್ಗಾದೇವಿಯ ಕಲ್ಲಿನ ಶಿಲ್ಪಗಳು ಗುಹೆಯಲ್ಲಿ ಕಂಡುಬರ್ತದೆ. ಅಂದರೆ ಏನರ್ಥ? ದುರ್ಗಾ ಪೂಜೆ ಅನ್ನೋದು ಬಹಳ ಪ್ರಾಚೀನ ಕಾಲದಿಂದ, 1000-2000 ವರ್ಷದಿಂದ ಬಂದ. ನಾವು ಮಹಾಭಾರತ ರಾಮಾಯಣ ಬಿಟ್ಬಿಡಿ, ನಮಗೆ ದಾಖಲೆಗಳ ಜೊತೆಲಿ, ಇತಿಹಾಸದ ದಾಖಲೆಗಳ ಜೊತೆಲಿ 1500 ವರ್ಷಗಳಿಂದ ನಡ್ಕೊಂಬರೋ ಪದ್ಧತಿಯಾಗಿ ಕಾಣುತ್ತೆ ಯಾವುದು ದುರ್ಗಾ ಪೂಜೆ. ಹಾಗಾಗಿ ದುರ್ಗೆಯನ್ನು ನಮ್ಮನ್ನು ಕಾಪಾಡೋಳು ಅಂತ ಭಾಳ ಜನ ನಂಬಿದ್ದಾರೆ. ಅದಾದಮೇಲೆ ಕಲ್ಯಾಣ ಚಾಲುಕ್ಯರ ದೇವಸ್ಥಾನಗಳಲ್ಲಿ, ಹೊಯ್ಸಳರ, ವಿಜಯನಗರದ, ಮೈಸೂರು ಅರಸರ ದೇವಸ್ಥಾನಗಳಲ್ಲಂತೂ ದುರ್ಗೆಯರು ಬೇಕಾದಷ್ಟು ವಿಧವಾದಂತಹ ಚಾಮುಂಡಿ ಅನ್ನೋದಕ್ಕಿಂತ ನಾನು ದುರ್ಗೆ ಅಂತ ತಗೊಳ್ತೀನಿ. ಯಾಕಂದರೆ ಚಾಮುಂಡ ಅನ್ನೋದು ಒಂದು ಸ್ವರೂಪ ಅಷ್ಟೇ, ದುರ್ಗೆಯ ಒಂದು ಸ್ವರೂಪ. ಆ ರೀತಿ ಅನೇಕ ಶಿಲ್ಪಗಳು ಕಂಡುಬರ್ತದೆ. ಹಾಗಾಗಿ ಕಾಪಾಡು ತಾಯೇ ಚಾಮುಂಡಿ ಅಂತ ಏನು ಕರಿತೀವಿ, ಅದು ಸಡನ್ನಾಗಿ ಬಂದ ನಂಬಿಕೆ ಅಲ್ಲ ಅದು, ಅಥವಾ ಇವತ್ತೋ ನೆನ್ನೆದೋ ಅಥವಾ 50 ವರ್ಷದಿಂದ ಬಂದ ನಂಬಿಕೆ ಅಲ್ಲ. ಇದು ನೂರಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ನಡ್ಕೊಂಡ್ಬಂದಿರುವಂತಹ ದುರ್ಗೆ ಕಾಪಾಡ್ತಾಳೆ ಅಂತ ಅಲ್ಲೆಲ್ಲ ಬಿಂಬಿಸ್ಕೊಂಡಿರೋದ್ರಿಂದ ಈ ನಂಬಿಕೆ ಬಂದಿದೆ. ಪುರಾಣಗಳಲ್ಲಿಯೂ ಕೂಡ ಯಾರೆಲ್ಲ ಕಷ್ಟದಲ್ಲಿರ್ತಾರೋ ಅವರು ದುರ್ಗಾ ಸಪ್ತಶತ್ಯಾದಿ ಪಾರಾಯಣಗಳನ್ನು ಮಾಡಿ ದುರ್ಗೆಯ ಮಂತ್ರವನ್ನು, ಓಂ ದುಮ್ ದುರ್ಗಾಜಿ ನಮಃ ಇತ್ಯಾದಿ ಮಂತ್ರಗಳನ್ನು ಅವರು ಮಾಡ್ತಾ ಇದ್ದರೆ, ಜಪಿಸ್ತಾ ಇದ್ದರೆ ದುರ್ಗೆ ಅವರ ಎಲ್ಲ ಕಷ್ಟಗಳನ್ನು ಹೋಗಲಾಡಿಸ್ತಾನೆ ಅನ್ನೋ ನಂಬಿಕೆ ಇದೆ. ಇನ್ನು ಮೈಸೂರು ಅರಸರಿಗೆ ದುರ್ಗೆ ಯಾಕೆ ಕುಲದೇವತೆ ಆಗ್ತಾಳೆ ಅನ್ನೋದು ಒಂದು ಸ್ವಾರಸ್ಯವಾದಂತಹ ಅಂಶ. ಮೊದಲನೇದಾಗಿ ಅವರು ಯದುವಂಶದವರು, ಶ್ರೀಕೃಷ್ಣನ ವಂಶದವರು. ಶ್ರೀಕೃಷ್ಣ ಅವತಾರ ಮಾಡೋದಕ್ಕಿಂತ ಮುಂಚೆ ದೇವಕಿಯ ಗರ್ಭದಲ್ಲಿದ್ದಂತಹ 7ನೇ ಮಗುವನ್ನು ಅವನು ಸಾಯಿಸಿದ್ದ ಕಂಸ. ಕೃಷ್ಣ ಅವತಾರವಾಗಿದ್ದ ತಕ್ಷಣವೇ ಕೃಷ್ಣನನ್ನು ನಂದಗೋಕುಲಕ್ಕೆ ಸಾಗಿಸಿ ಅಲ್ಲಿದ್ದಂತಹ ಯಶೋದೆಯ ಜನ್ಮದಲ್ಲಿ ಜನಿಸಿದ್ದಂತಹ ಹೆಣ್ಣು ಮಗುವ ರೂಪದಲ್ಲಿದ್ದಂತಹ ದುರ್ಗೆಯನ್ನು ತೆಗೆದುಕೊಂಡು ಬಂದು ಇಲ್ಲಿಟ್ಟಿದ್ರು. ಕಂಸ ಅವಳನ್ನು ಹೊಡೆಯೋದಕ್ಕೆ ಹೋಗಿದ ತಕ್ಷಣವೇ ದುರ್ಗೆ ಆಕಾಶಕ್ಕೆ ಹೋಗ್ಬಿಟ್ಟು, ಮೂರ್ಖ, ನಿನ್ನನ್ನು ಸಾಯಿಸೋನು ಆವಾಗಲೇ ಹುಟ್ಟಾಯಿತು ಅಂತ ಹೇಳಿ ದುರ್ಗೆ ಹೋದ್ಲು, ದುರ್ಗೆನೇ ಅಲ್ಲಿ ಅವತಾರ ಮಾಡಿದ್ಲು ಅಂತ ಯಾದವ ವಂಶದ ಕೃಷ್ಣನ ಕಥೆಯಲ್ಲಿ ಬರ್ತದೆ. ಹಾಗಾಗಿ ಯಾದವರಿಗೆ ಸಹಜವಾಗಿ ದುರ್ಗೆ ಅತ್ಯಂತ ಪ್ರೀತಿಪಾತ್ರಳಾದ ದೇವತೆ. ಯಾಕೆಂದರೆ ಕೃಷ್ಣನ ತಂಗಿ ಎನ್ನುವಂತಹ ನಂಬಿಕೆ ಇರೋದರಿಂದ ಯಾದವರು. ಇವರು ಇನ್ನೊಂದು ಪ್ರಶ್ನೆಯನ್ನು ಮಾಡೋದಾದರೆ, ಮೈಸೂರು ಅರಸರು ಇವರು ಒರಿಜಿನಲಿ ಫ್ರಮ್ ದ್ವಾರಕೆ ಅನ್ನೋದು ಇತಿಹಾಸದಲ್ಲಿ ದಾಖಲೆಯಾಗಿರೋ ವಿಚಾರಗಳು. ದ್ವಾರಕೆಯಲ್ಲಿ ಕೃಷ್ಣನ ವಂಶಸ್ಥರಾದಂತಹ ಮೈಸೂರು ಅರಸರು ಮೊದಲಿಗೆ ಬಂದಿದ್ದು ವಿಂಧ್ಯ ಪರ್ವತದ ಮೂಲಕ ಕರ್ನಾಟಕಕ್ಕೆ ಬಂದರು. ಯಾಕೆ ಇವರು ಬಂದರು ಅನ್ನೋದನ್ನು ಕೂಡ ಶಾಸನಗಳಲ್ಲಿ ಹೇಳಲಾಗಿದೆ. ಮೈಸೂರು ಅರಸರ ಶಾಸನಗಳಲ್ಲಿ ತಮ್ಮ ಕುಲದೇವತೆಯಾದಂತಹ ಚಲುವನಾರಾಯಣ ಸ್ವಾಮಿಯ ದರ್ಶನಕ್ಕಾಗಿ ಕರ್ನಾಟಕಕ್ಕೆ ಬಂದರು ಅಂತ ಇದೆ. ಹಾಗೆ ಕರ್ನಾಟಕಕ್ಕೆ ಬರಬೇಕಾದ್ರೆ ಅವರು ಎಲ್ಲಿಂದ ಬರಬೇಕು? ಬಾಂಬೆ ವಿಂಧ್ಯ ಪರ್ವತದ ಮೂಲಕನೇ ಬರಬೇಕು. ಯಾಕಂದರೆ ಗುಜರಾತಿಂದ ಬರೋಕ್ಕೆ ಹಂಗೆ ಸಾಧ್ಯ. ಆ ಕಾಲದಲ್ಲಿ ವಿಂಧ್ಯವಾಸಿನಿ ಅಂತ, ಅಲ್ಲಿ ಚಾಮುಂಡಿಗೆ ಹೆಸರು ವಿಂಧ್ಯವಾಸಿನಿ ಅಂತ, ಅದೊಂದು ಶಕ್ತಿಪೀಠ. ಅಲ್ಲಿಬ್ಬರು ಅರಸರು ಮಲಗಿದ್ದಾಗ ಯದುರಾಯರು ಮತ್ತು ಕೃಷ್ಣರಾಯರು ವಿಂಧ್ಯವಾಸಿನಿಯೇ ಅವರಿಗೆ ಅನುಗ್ರಹ ಮಾಡಿ, ನೀವು ಚಾಮುಂಡಿ ಹತ್ರ ಹೋಗಿ, ಅಲ್ಲೇ ನಾನು ಚಾಮುಂಡಿಯಾಗಿ ನೆಲೆಸಿದ್ದೀನಿ, ನೀವು ಹೋಗಿ ಅಲ್ಲಿ ನಿಮ್ಗೆ ಒಳ್ಳೆಯದಾಗತ್ತೆ, ಚಲುವರಾಯ ಸ್ವಾಮಿಯ ದರ್ಶನವನ್ನು ಮಾಡಿ, ನನ್ನ ಅಣ್ಣನ ದರ್ಶನವನ್ನು ಮಾಡಿ ನನ್ನ ಹತ್ರ ಬನ್ನಿ, ನಿಮ್ಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ರು ಅಂತ ಸ್ವಪ್ನವಾಯಿತು ಅಲ್ಲಿ ವಿಂಧ್ಯವಾಸಿನಿಯಲ್ಲಿ ಅಂತ. ಹಾಗಾಗಿ ಇವರಿಗೆ ಅತ್ಯಂತ ಪರಮದೇವತೆಯಾಗಿ ಆವತ್ತೇ ತೀರ್ಮಾನ ಆಗೋಯ್ತು.
ಯದುರಾಯರು ಕೃಷ್ಣರಾಯರು ಯಾರನ್ನು ನಂಬ್ಕೊಂಡು ಬಂದರು ಮೈಸೂರಿಗೆ? ಚಾಮುಂಡಿಯ ಕನಸನ್ನು ನಂಬ್ಕೊಂಡ್ಬಂದರು. ಯಾರು ಅಲ್ಲಿಗೆ ಅವಳನ್ನು ಕಾಪಾಡಿದ್ದು? ಚಾಮುಂಡಿಯೇ. ಹಾಗಾಗಿ ಚಾಮುಂಡಿ ಕುಲದೇವತೆ ಮೈಸೂರು ಅರಸರಿಗೆ. ಅಲ್ಲಿಂದ ಮೈಸೂರಿಗೆ ಮೇಲ್ಕೋಟೆಗೆ ಬಂದರು, ದರ್ಶನ ಮಾಡಿದ್ರು, ಇಲ್ಲಿಗೆ ಬಂದರು, ಚಾಮುಂಡಿ ಬೆಟ್ಟದಲ್ಲಿ ಮಲಗಿದ್ರು, ಇಲ್ಲಿ ದೊಡ್ಡ ದೇವಾಜಮಣ್ಣಿನ ಮದುವೆ ಆದರೂ, ಮೈಸೂರು ಅರಸರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಅದಕ್ಕೆ ಮೈಸೂರು ಅರಸರಿಗೆ ತಮ್ಮ ಸಾಮ್ರಾಜ್ಯವನ್ನು ಕೊಟ್ಟ ದೇವತೆಯೇ ಯಾರು? ಚಾಮುಂಡಿ. ಅದಕ್ಕೆ ನಾವೇನು ಹೇಳ್ತೀನಿ, ನಾನು ಬರೆದಿರುವಾಗ ಹೇಳಿದ್ದೀನಿ, ರಾಜವಂಶ ವರದಾಯಿನಿ, ಅವಳು ರಾಜವಂಶಕ್ಕೆ ವರವನ್ನು ಕೊಡೋವಳು ಅಂತ. ಸೊ ಅದಾದ ನಂತರ ಮೈಸೂರು ಅರಸರು ಏನೇ ಮಾಡಿದ್ರೂ ಕೂಡ ಚಾಮುಂಡಿ ಕುಲದೇವತೆಯಾಗಿ ಬಂದಿದ್ದಾಳೆ ಅಂತ. ಇವರು ಮೈಸೂರಲ್ಲೇನಿರಲಿಲ್ಲ, ಶ್ರೀರಂಗಪಟ್ಟಣದಲ್ಲಿದ್ದರು. ನಾನು ಈಗಾಗಲೇ ಹೇಳಿದೆ, ಕಂಠೀರವ ನರಸರಾಜ ವಿಜಯದಲ್ಲಿ ಬೆಟ್ಟದ ಚಾಮುಂಡಿ ಹೇಗೆ ಮೈಸೂರಿಗೆ ಅನುಗ್ರಹ ಮಾಡಿದ್ಲು ಅಂತ ಬರೆದಿದ್ದಾನೆ ಅವನು, ಗೋವಿಂದ ವೈದ್ಯ. ಹಾಗಾಗಿ ಬೆಟ್ಟದ ಚಾಮುಂಡಿ ಆವಾಗಲಿಂದನೂ ಫೇಮಸ್ ಇತ್ತು. ಆಮೇಲೆ ಏನಾಯಿತು, ಇದು ಕಾಡಾಗಿತ್ತಿದು, ಮೈಸೂರೇ ಇಷ್ಟು ಜನ ಇರಲಿಲ್ಲ ಬಿಡಿ, ಕಾಡಾಗಿತ್ತು, ಆ ಬೆಟ್ಟ ಇತ್ತು. ಅದಕ್ಕೆ ದೊಡ್ಡ ದೇವರಾಜ ಒಡೆಯರವರು ಮೆಟ್ಲು ಹಾಕ್ಸಿದ್ರು. ಆಮೇಲೆ ದೇವಸ್ಥಾನಗಳನ್ನು ಕಟ್ಟಿಸಲಾಯಿತು. ಶ್ರೀರಂಗಪಟ್ಟಣದಲ್ಲಿ ಇರೋ ತನಕನೂ ಅವರು ಯಾವಾಗಲೂ ವರ್ಷದಲ್ಲಿ 1 ಬಾರಿನೋ 2 ಬಾರಿನೋ ತಮಗಾದಾಗ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ರು. ಯಾವಾಗ 1800ರಲ್ಲಿ ಮೈಸೂರಿಗೆ ಬಂದ್ಬಿಟ್ರೋ, ಅಂದರೆ ತಮ್ಮ ಸಾಮ್ರಾಜ್ಯ ರಾಜಧಾನಿಯನ್ನೇ ಶಿಫ್ಟ್ ಮಾಡಿಕೊಂಡ್ರು, ಆಗ ತಕ್ಷಣ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಇಲ್ಲ, ಇದು ರಾಜದೇವಾಲಯವಾಗಿರೋದ್ರಿಂದ ಇದನ್ನು ರಾಜದೇವಾಲಯದ ಇದಕ್ಕೆ ತರಬೇಕು ಅಂತ ಹೇಳಿ ದೊಡ್ಡ ಗೋಪುರವನ್ನು ಕಟ್ಟಿಸಿದ್ರು, ದೇವಾಲಯವನ್ನೆಲ್ಲ ಜೀರ್ಣೋದ್ಧಾರ ಮಾಡಿಸಿದ್ರು, ಆ ದೇವಿಗೆ ಅನೇಕ ಮುತ್ತು ರತ್ನ ವಜ್ರಾದಿಗಳನ್ನು ಕೊಟ್ಟರು. ದೇವಸ್ಥಾನದ ಪೂಜೆ ಸರಿಯಾಗಿ ನಡ್ಕೊಳ್ಳೋಕ್ಕೋಸ್ಕರ ದೀಕ್ಷಿತರನ್ನು ತಮಿಳುನಾಡಿಂದ ಕರ್ಕೊಂಬಂದರು. ಆ ಪೂಜಾ ಪದ್ಧತಿಗಳನ್ನೆಲ್ಲ ಏರ್ಪಡಿಸಿದ್ರು. ಇವತ್ತೇನು ಪೂಜೆ ನಡೀತಾ ಇದೆ ಇದೆಲ್ಲವೂ ಕೂಡ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಏರ್ಪಟ್ಟಂತಹ ಪೂಜೆ. ಅಂದರೆ ರಾಜವಂಶದ ಕುಲದೇವತೆಗೆ ಹೇಗೆ ಪೂಜೆ ನಡ್ಕೋಬೇಕೋ ಹಾಗೆ ನಡ್ಕೊಂಡ್ರು. ಅದಷ್ಟೇ ಅಲ್ಲ, ಚಾಮುಂಡಿಗೆ ಆಭರಣಗಳನ್ನು ಮೈಸೂರು ಅರಸರು ಧರಿಸ್ಕೊಂಡಿರೋದನ್ನು ಕೊಡ್ತಾರೆ. ಅದನ್ನು ಮದುವೆ ದಿನ ಅವ್ರು ಹಾಕೊಳ್ಳೋ ಸಂಪ್ರದಾಯ ಇಟ್ಕೊಂಡಿದ್ದಾರೆ. ಅಂದರೆ ಚಾಮುಂಡಿಗೆ ಹಾಕೋ ಆಭರಣಗಳನ್ನೇ ಅವತ್ತೊಂದು ದಿನ, ಬೇರೆ ದಿನ ಹಾಕೊಳ್ಳೋದಿಲ್ಲ ಅವರು. ಅವರ ಅನುಗ್ರಹ ಆಗಲಿ ಅಂತ ಹಾಕೊಳ್ಳೋ ಅಭ್ಯಾಸಗಳು ಇಟ್ಕೊಂಡಿದ್ದಾರೆ. ಹೀಗೆ ಮತ್ತು ಸ್ವತಃ ರಾಜಮಾತೆ ಇವರೆಲ್ಲರೂ ಕೂಡ ರಥೋತ್ಸವದ ದಿನ ಮತ್ತು ಚಾಮುಂಡಿ ವರ್ಧಂತಿಯ ದಿನ, ಇನ್ನೂ ಅನೇಕ ವಿಶೇಷ ದಿನಗಳಲ್ಲಿ ದರ್ಬಾರ್ಗಳಲ್ಲಿ, ಚಾಮುಂಡಿಯ ದರ್ಬಾರ್ಗಳಲ್ಲಿ ಅವ್ರು ಭಾಗವಹಿಸ್ತಾರೆ ನವರಾತ್ರಿಗಳಲ್ಲಿ. ಅಂದರೆ ಏನರ್ಥ? ಸಾಕ್ಷಾತ್ ಚಾಮುಂಡಿನೇ ನಮ್ಮ ಕುಲದೈವತ ಅಂತ ನಮಗೆ ಕುಲದೇವತೆ ಪ್ಲಸ್ ಅವಳೇ ಎಲ್ಲವೂ ಅಂತ ನಂಬ್ಕೊಂಡು ಬಂದರು ಮೈಸೂರಲ್ಲಿ. ನಂದಿ ಧ್ವಜಕ್ಕೆ ಈಗಾಗಲೇ ಪೂಜೆಯನ್ನ ಸಲ್ಲಿಸಲಾಗಿದೆ. ನಂದಿ ಧ್ವಜ ಪೂಜೆ ಅಗ್ರ ಪೂಜೆ, ಆ ನಂತರವೇ ಉಳಿದ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳು ಕೂಡ ನೆರವೇರುವುದು. ಹಾಗಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಮೈಸೂರು ದಸರಾದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕಾದ್ರೆ News18 ಕನ್ನಡ ಚಾನಲ್ ಜೊತೆಗೆ ಅದರ ನೇರ ಪ್ರಸಾರದ ಜೊತೆಗೆ News18 ಕನ್ನಡ ವೆಬ್ಸೈಟ್ಗೂ ಕೂಡ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಮೈಸೂರು ದಸರಾದ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನಷ್ಟು ಸುದ್ದಿ. ಸಿಎಂ ಬಿಎಸ್ ಯಡಿಯೂರಪ್ಪ ಈಗಾಗಲೇ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಕೆ ಹಿಂದೆ ಬಹಳ ಮಹತ್ವ ಕೂಡ ಇದೆ. ಯಾವುದೇ ಶುಭವನ್ನ ಮಾಡೋದ್ರ ಮುಂಚೆ, ಯಾವುದೇ ಕಾರ್ಯಕ್ರಮಗಳನ್ನ ಮಾಡೋದಕ್ಕಿಂತ ಮುಂಚೆ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಹಾಗೆಯೇ ಕೋಟೆ ಆಂಜನೇಯ ದೇವಸ್ಥಾನದ ಮುಂಭಾಗದ ನಂದಿ ಧ್ವಜಕ್ಕೆ ಈಗ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮೈಸೂರಲ್ಲಿ ಎಂದಿನಂತೆ ಸಡಗರ ಇಲ್ಲದಿದ್ರೂ ಒಂದು ರೀತಿಯ ಸಡಗರ ಕಳೆಗಟ್ಟಿದೆ. ಕೆಲವೇ ಕ್ಷಣದಲ್ಲಿ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡ್ತಾರೆ. ಬಿಎಸ್ ಯಡಿಯೂರಪ್ಪ ಅವರು ಜಂಬೂ ಸವಾರಿಗೆ ಚಾಲನೆಯನ್ನ ನೀಡ್ತಾರೆ. ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಕೆ ಮಾಡುವುದರ ಮೂಲಕ 3:40ರಿಂದ 4:15ರ ಶುಭ ಕುಂಭ ಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆ ನೀಡಲಾಗುತ್ತೆ. ಅಭಿಮನ್ಯು ಮೊದಲ ಬಾರಿಗೆ 750 kg ಇರುವಂತಹ ಚಿನ್ನದ ಅಂಬಾರಿಯನ್ನ ಹೊರುವಂತಹ ನೇತೃತ್ವವನ್ನ ವಹಿಸಿದ್ದಾನೆ. ಮೊದಲ ಬಾರಿಗೆ ಅಭಿಮನ್ಯು ಈ ಸಲ ಜಂಬೂ ಸವಾರಿಯನ್ನ ನೆರವೇರಿಸುವಂತಹ ಪ್ರಯತ್ನ ಅಭಿಮನ್ಯುವಿಂದ ನಡೆಯುತ್ತೆ. ಹಾಗೆಯೇ ಕೇವಲ 5 ಆನೆಗಳು ಮಾತ್ರ ಇದರಲ್ಲಿ ಇರುತ್ತೆ. ಶುಭ ಮಕರ ಲಗ್ನದಲ್ಲಿ ಬಿಎಸ್ವೈ ಅವರು ಆಲ್ರೆಡಿ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದು ಅರಮನೆಯ ಬಲರಾಮ ದ್ವಾರದಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅಭಿಮನ್ಯು ಅಂಬಾರಿಯನ್ನ ಹೊತ್ತು ನಿಂತಿದ್ದಾನೆ. ನೀವು ನೋಡ್ತಾ ಇರುವಂತಹ ದೃಶ್ಯದಲ್ಲಿ ಉತ್ಸವ ಮೂರ್ತಿಯನ್ನ ಹೊತ್ತಿದ್ದಾನೆ. ಅಂಬಾರಿಯನ್ನ ಅಭಿಮನ್ಯು ಹೊತ್ತು ಸಾಗಲಿದ್ದಾನೆ. 300 ಮೀಟರ್ ಮಾತ್ರ, ಅಂದ್ರೆ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ 300 ಮೀಟರ್ ಮಾತ್ರ ಈ ಸಲ ಈ ಒಂದು ಮೆರವಣಿಗೆ ಸಾಗುತ್ತೆ. ಅದೇ ಕಾರಣಕ್ಕಾಗಿ ಅರಮನೆಯ ಆವರಣದ ಈ ಒಂದು ಜಂಬೂ ಸವಾರಿ ನೆರವೇರುವಂತಹ ಅಕ್ಕಪಕ್ಕ ಎಡ ಬಲದಲ್ಲಿ ಈಗ ಕುರ್ಚಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಮೈಸೂರು ದಸರಾ ವಿಚಾರ, ನಾಡಹಬ್ಬ ದಸರಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರಾರು ವರ್ಷಗಳ ಹಿಂದಿನ ಕಥೆ ಕೂಡ ಇದೆ. ರಾಮಾಯಣ ಮಹಾಭಾರತದಿಂದ ಹಿಡಿದು ಮೈಸೂರು ರಾಜವಂಶಸ್ಥರವರೆಗೂ ಒಂದೊಂದು ಕಥೆಗಳಿವೆ. ಇದರ ಬಗ್ಗೆ ಹೇಳೋದಕ್ಕೆ ಆಧ್ಯಾತ್ಮಿಕ ಚಿಂತಕರಾದ ಡಾಕ್ಟರ್ ಶಿಲ್ವಾಪಿಳ್ಳೆ ಅಯ್ಯಂಗಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಹಾಗಾದ್ರೆ ದಸರಾ ಹಬ್ಬದ ಆಚರಣೆ ಹುಟ್ಟಿದ ಹೇಗೆ, ಮೈಸೂರು ದಸರಾ ಆಗಿ ಬದಲಾಗಿದ್ದು ಹೇಗೆ?
ರಾಮಾಯಣ ಕಾಲದಲ್ಲಿ ರಾವಣನ ವಿರುದ್ಧ ಜಯ ಸಾಧಿಸಿದ್ದರಿಂದಾಗಿ ವಿಜಯದಶಮಿ ಬಂತು ಅನ್ನೋದನ್ನು ನಾವು ನೋಡ್ತೀವಿ. ಮಹಾಭಾರತದಲ್ಲಿ ಆಯುಧಗಳನ್ನೆಲ್ಲ ಇಟ್ಟಂತಹ ಪಂಚಪಾಂಡವರು ಮತ್ತೆ ದುರ್ಗಾದೇವಿಯಿಂದ ವರವನ್ನು ಪಡೆದು ಯುದ್ಧಕ್ಕೆ ಮುಂಚೆ ಆಯುಧಗಳನ್ನು ಪಡೆದರು. ಆ ಆಯುಧಗಳನ್ನು ಪಡೆದಿದ್ದರಿಂದಾಗಿಯೂ ಕೂಡ ಆಯುಧ ಪೂಜೆ ಬಂತು ಅನ್ನೋದನ್ನು ನಂಬ್ತೀವಿ. ಸೊ ಹೀಗಾಗಿ ನಮ್ಮ ದಸರಾದ ಸಂಭ್ರಮ ಅಥವಾ ಆಚರಣೆ ಏನಿದೆ ಅದು ಆಯುಧ ಪೂಜೆ ಬಂದು ಮಹಾಭಾರತ ಕಾಲದಿಂದ, ವಿಜಯದಶಮಿ ರಾಮಾಯಣ ಕಾಲದಿಂದ, ಮತ್ತು ಈ ನವರಾತ್ರಿ ಉತ್ಸವ ಅಂತ ಕರೆಯುವಂತಹ ದುರ್ಗಾದೇವಿ ಅಥವಾ ಮಹಿಷಾಸುರ ಮರ್ದಿನಿ ಏನು ಮಹಿಷಾಸುರನನ್ನು ವಧೆ ಮಾಡಿದ್ಲು, ಇದು ಅನೇಕ ಪುರಾಣಗಳಲ್ಲಿ ದೇವಿ ಭಾಗವತ ಮತ್ತು ಮಾರ್ಕಂಡೇಯ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಶಿವಪುರಾಣ ಇತ್ಯಾದಿ ಎಲ್ಲ ಪುರಾಣಗಳಲ್ಲಿ ಬರುವಂತಹ ಕಥೆ ಮತ್ತು ಮಹಾಭಾರತದಲ್ಲಿ ಬರುವ ಕಥೆಯಾಗಿರೋದರಿಂದ ಇದು ಒಂದು ಪ್ರಾಚೀನವಾದ ಪರಂಪರೆಯಾಗಿ ನಮಗೆ ಕಂಡುಬರ್ತದೆ. ಭಾರತದಲ್ಲಿ ಸುಮಾರು ದಸರಾ ಅಥವಾ ಈ ನವರಾತ್ರಿ ಈ ವಿಚಾರಗಳನ್ನು ಇಟ್ಕೊಂಡು ಹೋದರೆ ನಮಗೆ ಖಂಡಿತವಾಗಿಯೂ ಮಿನಿಮಮ್ ಕನಿಷ್ಠ ಅಂದರೂ 3000 ವರ್ಷಗಳ ಹಿಂದೆ ಕೊಟ್ಟೋಗುತ್ತೆ. ಅಷ್ಟು ಪ್ರಾಚೀನವಾದಂಥ ಒಂದು ಪರಂಪರೆ. ಆದರೆ ಈ ಮೆರವಣಿಗೆ ಹೋಗೋದು, ರಾಜ ಬಂದು ವಿಜಯದಶಮಿ ದಿನ ಬನ್ನಿ ಪೂಜೆ ಮಾಡುವಂತಹದ್ದು, ಈ ಪದ್ಧತಿಗಳನ್ನು ನಾವು ಗಮನಿಸಿದ್ರೆ ಇದು ಕೂಡ ಈ ಪದ್ಧತಿಗಳನ್ನು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ, ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಇವುಗಳು ಕೂಡ ಗುಪ್ತರ ಕಾಲದಲ್ಲಿ, ಕಾಕತೀಯರ ಕಾಲದಲ್ಲಿ ಮತ್ತು ಹೊಯ್ಸಳರ ಕಾಲದಲ್ಲಿ ನಡೀತಾ ಇರೋದು, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಡೆದಿದ್ದನ್ನೆಲ್ಲ ನಾವು ಗಮನಿಸ್ತೀವಿ. ಆದರೆ ಇದೆಲ್ಲದಕ್ಕೂ ಕೂಡ ಐತಿಹಾಸಿಕವಾಗಿ ಪರಿಪೂರ್ಣವಾಗಿ ನಮ್ಮ ಕೈಲಿ ದಾಖಲೆಗಳನ್ನು ಕೊಡೋದಕ್ಕೆ ಅಥವಾ ಛಾಯಾಚಿತ್ರಗಳನ್ನು ಅಥವಾ ಇನ್ಯಾವುದನ್ನು ಕೊಡೋದಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಸೊ ಹಾಗಾಗಿ ಗುಪ್ತರ ಕಾಲದಿಂದ ಹಿಡಿದು ಹೊಯ್ಸಳರ ಕಾಲದವರೆಗೆ ಅಥವಾ ವಿಜಯನಗರ ಕಾಲದವರೆಗೆ ಹೇಗೆ ನಡೀತಾ ಇತ್ತು ಈ ದಸರಾ ಮೆರವಣಿಗೆಗಳಿತ್ತ, ಇದ್ರ ಬಗ್ಗೆ ನಮಗೆ ಪರಿಪೂರ್ಣವಾಗಿ ದಾಖಲೆಗಳು ಸಿಕ್ಕೋದಿಲ್ಲ. ಆದರೆ ವಿಜಯನಗರ ಕಾಲದಿಂದ ಈಚೆಗೆ ನಮಗೆ ಪರಿಪೂರ್ಣವಾಗಿ ಹೀಗೇ ಇತ್ತು ಅನ್ನುವಂತಹ ದಾಖಲೆಗಳು ಸಿಗುತ್ತೆ. ವಿಜಯನಗರ ಕಾಲದಲ್ಲಿ ಹೇಗೆ ದಸರಾವನ್ನು ಆಚರಣೆ ಮಾಡಲಾಗಿತ್ತು, ಹೇಗೆ ಮೆರವಣಿಗೆ ಹೋಗ್ತಾಯಿದ್ರು, ಹೇಗೆ ದೇವತಾ ಪೂಜೆಗಳನ್ನು ಮಾಡ್ತಾಯಿದ್ರು ಮತ್ತು ಹೇಗೆ ಬಲಿಗಳನ್ನೆಲ್ಲ ನೆರವೇರಿಸ್ತಾ ಇದ್ದರು, ಹೇಗೆ ಬೇರೆ ಬೇರೆ ದೇಶಗಳಿಂದ ಬಂದಂತಹ ಕಲಾವಿದರನ್ನೆಲ್ಲ ಸೇರಿಸಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದರು ಮತ್ತು ವಿರೂಪಾಕ್ಷನ ಪೂಜೆಗಳು ಹೇಗೆ ನಡೀತಿತ್ತು, ವಿಜಯ ವಿಠಲನ ಪೂಜೆ, ಕೃಷ್ಣ ರಾಮರ ಪೂಜೆಗಳೆಲ್ಲ ನಡೀತಾ ಇತ್ತು ಹೇಗೆ ಅಂತ ವಿಜಯನಗರದ ಹಂಪಿಯಲ್ಲಿ ನಡೀತಾ ಇದ್ದಂತಹ ಆಚರಣೆಗಳ ಬಗ್ಗೆ, ಅದು ಮುಖ್ಯವಾಗಿ ದೇವರಾಯ ಮತ್ತು ಕೃಷ್ಣದೇವರಾಯರ ಕಾಲದಲ್ಲಿ ನಡೀತಾ ಇದ್ದಂತಹ ಪೂಜೆಗಳ ಬಗ್ಗೆ ಅನೇಕ ವಿದೇಶಿ ಪ್ರವಾಸಿಗರು ಇಲ್ಲಿಗೆ ಬಂದು ಉಲ್ಲೇಖ ಮಾಡಿದ್ದಾರೆ. ಡೀಟೇಲ್ಡ್ ಡಿಸ್ಕ್ರಿಪ್ಷನನ್ನು, ಅಂದರೆ ವಿವರಣಾತ್ಮಕವಾದಂತಹ ಏನೇನು ನಡೀತಾ ಇತ್ತು ಅದನ್ನು ಬರೆದಿದ್ದಾರೆ, ದಾಖಲಿಸಿದ್ದಾರೆ. ಯಾಕೆ ಅಷ್ಟು ವಿವರವಾಗಿ ದಾಖಲಿಸಿದ್ರು ಅಂದರೆ ಅವರು ತಮ್ಮ ದೇಶದ ಜನಗಳಿಗೆ ಇದನ್ನು ಅರ್ಥ ಆಗೋ ಹಾಗೆ ಹೇಳಬೇಕಾಗಿತ್ತು. ಆ ದೇಶದ ಜನ ಇದನ್ನು ನೋಡಿರಲ್ಲ. ಹಾಗಾಗಿ ಪ್ರತಿಯೊಂದನ್ನು ಕೂಡ, ಉದಾಹರಣೆಗೆ ಕಂಬವನ್ನು ಹೇಗೆ ಕಟ್ತಾಯಿದ್ರು, ಅದರ ಮೇಲೆ ಅಟ್ಟಣಿಗೆಗಳನ್ನು ಹೇಗೆ ನಿರ್ಮಿಸ್ತಾ ಇದ್ರು, ರಾಜ ಹೇಗೆ ಪೂಜೆಗೆ ಬರ್ತಿದ್ದ, ರಾಜ ಹೇಗಿದ್ದಾನೆ, ಇಷ್ಟೆತ್ತರ ಇದ್ದಾನೆ, ಕೃಷ್ಣದೇವರಾಯನ ವರ್ಣಿಸುವಾಗ ರಾಜ ಇಷ್ಟೆತ್ತರ ಇದ್ದಾನೆ, ಅವನ ಮುಖದಲ್ಲಿ ಸಿಡುಬಿನ ಗುರುತುಗಳಿವೆ, ಅವನು ಇಷ್ಟೇ ಉದ್ದ ಇದ್ದ, ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಗಮನಿಸ್ದ, ಮಾತಾಡಿಸ್ದ, ನಾವು ದುಭಾಷೆಗಳ ಮೂಲಕ ಮಾತಾಡಿದ್ವಿ, ಇದೆಲ್ಲವನ್ನೂ ಉಲ್ಲೇಖ ಮಾಡಿದ್ದಾರೆ. ಮತ್ತು ಅದು ಎಲ್ಲಿ ನಡೀತಾ ಇತ್ತು ಅನ್ನೋದನ್ನು ಕೂಡ ಇತಿಹಾಸಕಾರರು ಸುಲಭವಾಗಿ ಗುರುತಿಸಿದ್ದಾರೆ. ಅದು ಮಹಾನವಮಿ ದಿಬ್ಬದಲ್ಲಿ ನಡೀತಾ ಇತ್ತು ಅಂತ. ಸೊ ಹಾಗಾಗಿ ಆ ಪರಂಪರೆಯನ್ನೇ ಮೈಸೂರು ಅರಸರು ಮತ್ತೆ ಮುಂದುವರಿಸಿದ್ರು. ಸೊ ಯಾರಿಗಾದರೂ ವಿಜಯನಗರದ ಅರಸರ ಕಾಲದಲ್ಲಿ ಹೇಗೆ ನಡೀತಾ ಇತ್ತು ಅನ್ನೋದನ್ನು ಗಮನಿಸಬೇಕು ಅಂತಂದರೆ ಅನೇಕ ಪುಸ್ತಕಗಳಿದೆ, ಅದರಲ್ಲಿ ಗಮನಿಸ್ಬೋದು. ಅದರಲ್ಲಿ ವಸುಂಧರಾ ಫಿಲಿಯೋಜಾ ಅವರು ಕೂಡ ಪ್ರತಿಯೊಂದನ್ನು ದಾಖಲಿಸಿದ್ದಾರೆ, ಅದನ್ನು ಕೂಡ ನೋಡಬಹುದು. ಇನ್ನು ಹೀಗೆ ಬಂದಂತಹ ಒಂದು ಪರಂಪರೆ, ಮೈಸೂರು ಪರಂಪರೆ ಅಂದರೆ ವಿಜಯನಗರದ ಪರಂಪರೆ ನಂತರ ಎಂಡಾಯಿತು. 1610ರಲ್ಲಿ ಅತ್ಯಂತ ಪ್ರಬಲವಾಗಿ ರಾಜನಾಗಿ ಮೈಸೂರಿನ ರಾಜ ಒಡೆಯರವರು ಹೊರಹೊಮ್ಮಿದರು. ಸೊ ಹೀಗಾಗಿ 1610ರಲ್ಲಿ ರಾಜ ಒಡೆಯರವರು ಈ ಗತವೈಭವ ಏನಿತ್ತು, ವಿಜಯನಗರ ಕಾಲದ ಗತವೈಭವ ಅಂದರೆ ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಆರಂಭವಾಗಿ 1565ರ ತಾಳಿಕೋಟೆಯ ಯುದ್ಧದೊಂದಿಗೆ ಕೊನೆಗೊಳ್ತದೆ. 1565 ಆದಮೇಲೆ ಎಲ್ಲ ವೈಭವಗಳು ನಿಂತೋಯ್ತು, ಏನೂ ಇರಲಿಲ್ಲ. ಹಂಪಿನೇ ಲೂಟ್ ಆಯಿತು, ಹಂಪಿ ಪೂರ್ತಿ ಬೆಂಕಿ ಹಚ್ಚಲಾಯಿತು, ಹಂಪಿ ನಿರ್ಜನವಾಗೋಯ್ತು. ಸೊ ಆ ಕಾಲಘಟ್ಟದಿಂದ 1610ರವರೆಗೆ ಯಾರು ನಡೆಸ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಆದರೆ ಅದನ್ನು ಶ್ರೀರಂಗಪಟ್ಟಣದಲ್ಲಿ ತಿರುಮಲರಾಯ ನಡೆಸ್ತಾ ಇದ್ದ
ಅನ್ನುವಂತಹ ಒಂದು ಮಾತು ಕೇಳಿಬರ್ತದೆ. ಸೊ ಹಾಗಾಗಿ ರಾಜ ಒಡೆಯರವರು 1610ರಲ್ಲಿ ಮೈಸೂರು ಸಾಮ್ರಾಜ್ಯದ ವತಿಯಿಂದ ಈ ನಿಂತು ಹೋಗಿದ್ದಂತಹ ವಿಜಯನಗರದ ಗತ ಸಾಮ್ರಾಜ್ಯದ ದಸರಾವನ್ನು ಮತ್ತೆ ಆರಂಭಿಸಿದ್ರು. ಅದರಲ್ಲಿ ಮುಖ್ಯವಾಗಿ ಚಾಮುಂಡಿ ಪೂಜೆ, ರಾಜರು ಹೇಗಿರಬೇಕು ಮತ್ತು ದರ್ಬಾರನ್ನು ಹೇಗೆ ನಡೆಸಬೇಕು ಮತ್ತು ವಿಜಯದಶಮಿ ಆಚರಣೆಯನ್ನು ಹೇಗೆ ಮಾಡಬೇಕು, ಆಯುಧ ಪೂಜೆ, ಸರಸ್ವತಿ ಪೂಜೆ, ಕಾಳರಾತ್ರಿ ಪೂಜೆ, ಮಹಿಷಾಸುರ ಸಂಹಾರ, ಇವುಗಳನ್ನೆಲ್ಲ ಹೇಗೆ ರಚಿಸಬೇಕು ಅನ್ನೋದನ್ನು ಅವರು ಪೂರ್ಣವಾಗಿ ಅವರೇ ನಿಗದಿಗೊಳಿಸಿದ್ರು. ಹೀಗೀಗೆ ನಡಿಬೇಕು ಅನ್ನೋದನ್ನು ನಿಗದಿಗೊಳಿಸಿದ್ರು. ಸೊ ಶ್ರೀಮನ್ ಮಹಾರಾಜ ವಂಶಾವಳಿ ಅಂತ ಒಂದು ಪುಸ್ತಕ ಇದೆ. ಅದು ಯಾರು ಅಂದರೆ ಮೈಸೂರು ಮಹಾರಾಜರೇ ಬರೆಸಿರುವಂತಹ ಗ್ರಂಥಗಳು. ಅದರಲ್ಲಿ ಅವರ ಇತಿಹಾಸವನ್ನು ಬರ್ಕೊಂಡಿದ್ದಾರೆ. ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ, ಮುಮ್ಮಡಿಯವರ ಕಾಲದಲ್ಲೆಲ್ಲ ಎಲ್ಲ ದಾಖಲಿಸಿ ಏನು ನಡೆದಿತ್ತು ಅನ್ನೋದನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಬಂದಿರುವಂತಹ ದಾಖಲೆಗಳಲ್ಲಿ ಹೇಗೆ ನಡೆಸಬೇಕು ಅನ್ನೋದನ್ನು ಕೂಡ ರಾಜ ಒಡೆಯರವರೇ ನಿರ್ದೇಶನ ಮಾಡಿ ಹೀಗೆ ನಡೀತಿತ್ತು ಅಂತ ಅವರೇ ಕಟ್ಟಳೆಯನ್ನು ಮಾಡಿದ್ರು. ಸೊ ರಾಜ ಒಡೆಯರ ಕಾಲದ ನಂತರ ಇದನ್ನು ಎಲ್ಲರೂ ನಡೆಸ್ಕೊಂಡು ಬಂದರು. ಆದರೆ ರಾಜ ಒಡೆಯರು ಆಚರಿಸ್ತಾ ಇದ್ದಿದ್ದಲ್ಲಿ ಮೈಸೂರಲ್ಲ, ಅವರು ನಡೆಸ್ತಾ ಇದ್ದಿದ್ದು ಶ್ರೀರಂಗಪಟ್ಟಣದಲ್ಲಿ. ಯಾಕೆಂದರೆ ಶ್ರೀರಂಗಪಟ್ಟಣ ರಾಜಧಾನಿಯಾಗಿತ್ತು. ಇವರಿಗೆ ಮೈಸೂರು ಪುರವರಾಧೀಶ್ವರರು ಅಂತಲೇ ಕರಿತಿದ್ರು, ಬಟ್ ರಾಜಧಾನಿ ಶ್ರೀರಂಗಪಟ್ಟಣ ಆಗಿತ್ತು. ಇದಾದ ನಂತರ ನಮಗೆ ದಸರಾದ ಆಚರಣೆ ಮೈಸೂರು ಶ್ರೀಮನ್ ಮಹಾರಾಜ ವಂಶಾವಳಿಯಲ್ಲಿ ಹೇಳಿರುವಂಥದ್ದು ರಾಜ ಒಡೆಯರ ಕಾಲದಲ್ಲಿ ಹೇಗೆ 10 ದಿನಗಳ ಕಾಲ ನಡೀತಾ ಇತ್ತು ಅಂತ. ಇದು ಒಂದು ಕಾಲಘಟ್ಟ. ಇದಾದ ನಂತರ 1648ರಲ್ಲಿ ಗೋವಿಂದ ವೈದ್ಯ ಅನ್ನೋರು ಶ್ರೀ ಕಂಠೀರವ ನರಸರಾಜ ವಿಜಯಂ ಅಂತ ಒಂದು ಕಾವ್ಯವನ್ನು ಬರೆದಿದ್ದಾರೆ. ಆ ಕಾವ್ಯದಲ್ಲಿ ಈ ನವರಾತ್ರಿ ಉತ್ಸವ ಮತ್ತು ವಿಜಯದಶಮಿ ಹೇಗೆ ನಡೀತಿತ್ತು, ಯಾರೆಲ್ಲ ಭಾಗವಹಿಸ್ತಿದ್ರು, ಏನೇನು ಇರ್ತಿತ್ತು ಅದರಲ್ಲಿ ಮೆರವಣಿಗೆಗಳು, ಇದನ್ನೆಲ್ಲ ದಾಖಲಿಸಿದ್ದಾರೆ. ಸೊ ಅದರಲ್ಲಿ 1648ರ ನಾವು ವಿಚಾರವನ್ನು ನೋಡಿಸಿದ್ರೆ ಅದರಲ್ಲಿ ಬೇಕಾದಷ್ಟು ವ್ಯತ್ಯಾಸಗಳು ನಮಗೆ ಕಂಡು ಬರ್ತದೆ. ಅದು ಕೂಡ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇತ್ತು. ಶ್ರೀರಂಗಪಟ್ಟಣದಲ್ಲಿ ಅರಮನೆ ರಂಗನಾಥ ಸ್ವಾಮಿಯ ದೇವಾಲಯದ ಬಲಭಾಗಕ್ಕಿತ್ತು. ಅಲ್ಲಿಂದ ಇದು ಮೆರವಣಿಗೆಗಳು ಆರಂಭವಾಗಿ ಕೋಟೆಯ ಹೊರಭಾಗಕ್ಕೆ ಬಂದು ಶ್ರೀರಂಗಪಟ್ಟಣದಲ್ಲಿ, ಅಲ್ಲಿಂದ ಆನೆ ಮೇಲೆ ಅಲ್ಲಿ ತನಕ ಕುದುರೆಯಲ್ಲಿ ಬಂದು ಅಲ್ಲಿಂದ ಆನೆಯನ್ನು ಹತ್ತಿಸ್ಕೊಂಡು ಅಲ್ಲಿಂದ ದರ್ಯಾ ದೌಲತ್ ಏನಿದೆ ಇವತ್ತು, ಅಲ್ಲಿ ವಿಜಯದಶಮಿ ಮಂಟಪ ಇತ್ತು, ಅಲ್ಲಿಗೆ ಹೋಗಿ ಬನ್ನಿಯನ್ನು ಮುಡಿದು ವಾಪಸ್ ಬರ್ತಿದ್ರು. ಆ ಸಂದರ್ಭದಲ್ಲಿ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಈ ಸುತ್ತಮುತ್ತಲ ದೇಶಗಳ ಎಲ್ಲ ಕಲಾವಿದರನ್ನು ಕರೆಸ್ತಿದ್ರು ಅಂತ ಅದರಲ್ಲಿದೆ. ಈಗಾಗಲೇ ಅಭಿಮನ್ಯುವಿನ ಮೇಲೆ ಇರುವಂತಹ ಚಿನ್ನದ ಅಂಬಾರಿಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ಚಾಮುಂಡಿ ದೇವಿಯ ಮೆರವಣಿಗೆ ಆರಂಭ ಆಗಿದೆ. ಈಗಾಗಲೇ ಜಂಬೂ ಸವಾರಿ ಆರಂಭ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಅಭಿಮನ್ಯುವಿನ ಮುಂಭಾಗದಲ್ಲಿ 40 ಆನೆಗಳಾಗಿ ವಿಕ್ರಮ ಮತ್ತು ಗೋಪಿ ಆನೆಗಳು ಕೂಡ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. 3 ಗಂಟೆ 40 ನಿಮಿಷಕ್ಕೆ ಸರಿಯಾಗಿ ಚಾಮುಂಡಿ ದೇವಿಗೆ ಸಿಎಂ BS ಯಡಿಯೂರಪ್ಪ ಹಾಗೆಯೇ ವಿವಿಧ ಗಣ್ಯರು ಪುಷ್ಪಾರ್ಚನೆಯನ್ನ ಸಲ್ಲಿಸುವುದರ ಮೂಲಕ ನೇರವಾಗಿ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಾಗುತ್ತೆ. ಈಗಾಗಲೇ ನಾವು ನೋಡ್ತಾ ಇರುವಂತಹ ದೃಶ್ಯ 750 kg ಚಿನ್ನದ ಅಂಬಾರಿಯನ್ನು ಹೊತ್ತಿರುವಂತಹ ಅಭಿಮನ್ಯು, ಹಾಗೆಯೇ ಆತನ ಬಲ ಮತ್ತು ಎಡಭಾಗದಲ್ಲಿರುವಂತಹ ಆನೆಗಳು, ನಕ್ಷತ್ರ ಆನೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಾರೆ 5 ಆನೆಗಳು ಮಾತ್ರ ಈ ಒಂದು ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತಾ ಇರೋದನ್ನು ನಾವು ಗಮನಿಸಬಹುದು. ಹಾಗೆಯೇ 4 ಜಾನಪದ ಕಲಾ ತಂಡಗಳು, 2 ಅಶ್ವಾರೋಹಿ ತುಕಡಿ ಇರುತ್ತೆ, ಅದರ ಜೊತೆಗೆ ಪೊಲೀಸ್ ವಾಹನ ಕೂಡ ಇರುತ್ತೆ, ಹಾಗೆಯೇ 2 ಸ್ತಬ್ಧ ಚಿತ್ರ ಇರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಇವತ್ತು ಯಾವುದೇ ರೀತಿಯಾದಂತಹ ಅನೇಕ ಕಾರ್ಯಕ್ರಮಗಳು ಇರೋದಿಲ್ಲ. ಯಾವ ರೀತಿ ಇರಬೇಕು ಕರೋನಾ ವಾರಿಯರ್ಸ್ ಯೋಧರು ಇದರ ಬಗ್ಗೆ ಎಲ್ಲರಿಗೂ ಮುಂಜಾಗ್ರತೆ ಕೊಡುತ್ತಿದ್ದಾರೆ. ಮೊದಲಿಗೆ ಈ ಚಿತ್ರಣ ನೋಡಿದ ಕೂಡಲೇ ಅವರು ಧರಿಸಿ ಧರಿಸಿ ಆಸನವನ್ನು ಕಾಯ್ದುಕೊಳ್ಳಬೇಕಾಗಿ ಎಲ್ಲರಲ್ಲೂ ಮನವಿಯನ್ನು ಅವರು ತಿಳಿಯಪಡಿಸ್ತಾ ಇದ್ದಾರೆ. ಈ ವರ್ಷದ ಎಲ್ಲ ಕಾರ್ಯಕ್ರಮಗಳು ಕರೋನಾ ವಾರಿಯರ್ಸ್ಗೆ ಅರ್ಪಿತವಾಗಿದೆ ಅಂತ ಬದಲಾದವರು ತಮ್ಮ ಭಾಷಣದಲ್ಲಿ ಸಂದೇಶವನ್ನು ಹೇಳ್ತಾ ಇದೆ. ಮಾಸ್ಕದ ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವುದು ಸ್ಪಷ್ಟವಾಗಿ ಸಂದೇಶ
ಆದೇಶವನ್ನು ನಡೆಯುತ್ತಿರುವಂತಹ ಜಿಲ್ಲಾ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸ್ಪಂದದಿಂದ ಮೈಸೂರು ಜಿಲ್ಲಾ ಪಂಚಾಯತ್ ವತಿಯಿಂದ ನಿರ್ಮಾಣವಾದಂಥದ್ದು. ಕುಟುಂಬದ ಎಲ್ಲ ಸದಸ್ಯರು ಮನೆಯಲ್ಲಿದ್ದರೂ ಕೂಡ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮುನ್ನೆಚ್ಚರಿಕೆಯಾಗಿ ಮಾಸ್ಕ್ಗಳನ್ನು ಧರಿಸಬೇಕು ಅನ್ನುವ ಸಂದೇಶವನ್ನು ಈ ಸಂಸ್ಥೆ ನೀಡ್ತಾ ಇದೆ. ಅವರನ್ನು ವಿಭಾಗಿಸಿಕೊಂಡು ಮತ್ತೊಂದು ವಿಶೇಷ ನಮ್ಮದಾಗಿ ಕಾಯ್ತಾ ಇದೆ. ಶ್ರೀನಿವಾಸರಾವ್ ಅವರ ಜೀವನ ತಂಡ ಸದಾ ಶ್ರಮಿಸ್ತಾ ಇದೆ. ಇದೀಗ ವಿದ್ಯಾರ್ಥಿಗಳ ಮುಂದೆ ಸಾಗಿ ಬರ್ತಾ ಇದೆ. ಇದು ಮತ್ತೊಂದು ಆಕರ್ಷಣೆ ಚಿಲಿಪಿಲಿ ಗೋಪಿ. ಪ್ರತಿ ವರ್ಷ ಗೋಪಿಯ ಆಕರ್ಷಣೆ ರಾಜಶೇಖರ್ ಅವರು ಕೊರೋನಾ ವೈರಸ್ನ ಸೋಂಕಿನ ಭೀತಿಯ ಹಿನ್ನೆಲೆಯಲ್ಲಿ ಅರಮನೆ ಆವರಣಕ್ಕೆ ಸೀಮಿತ ಆಗಿದೆ ಇವತ್ತಿನ ಈ ಒಂದು ಜಂಬೂ ಸವಾರಿ. ಆಲ್ಮೋಸ್ಟ್ 5.7 ಕಿಲೋಮೀಟರ್ ಇದ್ದಂತಹ ಮೆರವಣಿಗೆ ಈ ಸಲ ಕೇವಲ 300 ಮೀಟರ್ ಮಾತ್ರ ಅರಮನೆ ಆವರಣ ನೆರವೇರಲಿದೆ. ಒಂದ್ ಕಡೆ ಈಗಾಗಲೇ ಇನ್ನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ಪುಷ್ಪಾರ್ಚನೆಯನ್ನ ಸಲ್ಲಿಕೆ ಮಾಡ್ತಾರೆ ಸಿಎಂ BS ಯಡಿಯೂರಪ್ಪ, ಹಾಗೇನೆ ನೆರೆದಂತಹ ಗಣ್ಯರು. ಈಗ ಕಲಾ ತಂಡಗಳಿಂದ ಕೂಡ ಈಗ ಕಾರ್ಯಕ್ರಮ ನೆರವೇರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸ್ತಬ್ಧ ಚಿತ್ರವನ್ನು ನೀವು ಗಮನಿಸಬಹುದು. ಕೊರೋನಾ 19 ವಿರುದ್ಧದ ಹೋರಾಟದ ಸ್ತಬ್ಧ ಚಿತ್ರ ಸಾಕ್ತಾ ಇರುವಂತದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಈ ಸ್ತಬ್ಧ ಚಿತ್ರ.
ರಾಜ್ಯದ ಮೈಸೂರು ಪಡೆ ಸ್ಥಾನದಲ್ಲಿ ಬಂದಿದೆ. ಕರೆ ಕಮಾಂಡರ್ ಸನ್ಮಾನ್ಯ ಶ್ರೀ ಎಲ್ ಸಿ ರಾಮರಾಜು ಇದೀಗ 2 ತುಕಡಿಗಳು ಆಗಮಿಸಿದ್ದು ಅರಮನೆಯ ಆವರಣದ ಮುಂಭಾಗವನ್ನು ನಿಲ್ಲಲಿದ್ದಾರೆ. ಈಗಾಗಲೇ ಅಶ್ವದ ತುಕಡಿಗಳು ಆಗಮಿಸುತ್ತಿದ್ದು ನಂತರ ಅಂಬಾರಿಯಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿಯು ಆಗಮಿಸಲಿದೆ. ಅದಾದ ನಂತರ ವೇದಿಕೆಯ ಮೇಲೆ ಈಗಿನ ಸಾಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇದರ ಎಲ್ಲ ಶಾಸಕರು ಗಣ್ಯರು ಆಗಮಿಸಲಿದ್ದಾರೆ. ಆಗ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡಲಿದ್ದಾರೆ. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಗೌರವ ಸಲ್ಲಿಸಲಾಗುವುದು ಹಾಗೂ ರಾಷ್ಟ್ರಗೀತೆಯನ್ನು ನುಡಿಸಲಾಗುವುದು. ಆ ಸಂದರ್ಭದಲ್ಲಿ ಸಮಸ್ತವು ಎಂದು ನಿಲ್ಲಬೇಕಾಗಿದೆ. ಅದೇ ಸಂದರ್ಭದಲ್ಲಿ ಮತ್ತೊಂದು ವಿಶಾಲ ಗುರುಗಳನ್ನು ಸಹ ಆರಿಸಲಾಗುತ್ತದೆ. ಜಗದ್ರಕ್ಷಕಿ ತಾಯಿ ಚಾಮುಂಡೇಶ್ವರಿ ನಂತಹ ನಮ್ಮ ಅಭಿಮನ್ಯು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆಯ ಮುಂಭಾಗಕ್ಕೆ ಈಗ ಅಂಬಾರಿಯನ್ನ ಹೊತ್ತಿರುವಂತಹ ಅಭಿಮನ್ಯು ಹಾಗೆಯೇ ಅಂಬಾರಿಯನ್ನ ಇಲ್ಲಿ ಇರುವಂತಹ ಪ್ರತಿಷ್ಠಾಪನೆಯಾಗಿರುವಂತಹ ಅಧಿದೇವತೆ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ಹೊತ್ತಿರುವಂತಹ ಅಭಿಮನ್ಯುನ ಈಗ ಬರ್ತಾ ಇರೋದು. ವಿಕ್ರಮ ಮತ್ತು ಗೋಪಿ ಅವರಿಗೆ ಸಾಥ್ ಕೊಟ್ಟಿರೋದನ್ನ ಅಭಿಮನ್ಯುವಿಗೆ ನಾವು ನೋಡ್ತಾ ಇರೋದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಿದ್ದಾರೆ. 300 ಮೀಟರ್ ಜಂಬೂ ಸವಾರಿಯ ಮೆರವಣಿಗೆ ನಡೆಯಲಿದೆ. ಈಗಾಗಲೇ ಚಾಮುಂಡೇಶ್ವರಿಯ ಅಲಂಕಾರದೊಂದಿಗೆ ನಾಡದೇವತೆ ಅಧಿದೇವತೆಯ ಅಲಂಕಾರವನ್ನ ಮಾಡಿ ಜಂಬೂ ಸವಾರಿಯನ್ನ ಮೆರವಣಿಗೆ ಮೂಲಕ ಹೋಗ್ತಾ ಇರುವಂತಹ ದೃಶ್ಯ. ಈಗ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಪುಷ್ಪಾರ್ಚನೆಯನ್ನ ಹಾಗೇನೆ ಅಧಿಕಾರಿಗಳು ಹಾಗೇನೆ ಗಣ್ಯರು ಈಗ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಸರಳವಾಗಿ ಈ ಸಲದ ದಸರಾ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಈ ಮೂಲಕ 300 ಮೀಟರ್ ಜಂಬೂ ಸವಾರಿ ಮೆರವಣಿಗೆ ನಡೆಯಲಿದೆ. ಸರಳವಾದಂತಹ ಆಚರಣೆ. ಅದಕ್ಕಾಗಿ ಈ ಸಲ ಅನೇಕ ಸ್ತಬ್ಧಚಿತ್ರಗಳು ಇರುವಂತಹ ವರ್ಷದಲ್ಲಿ ಈ ಸಲ ಕೇವಲ 2 ಸ್ತಬ್ಧಚಿತ್ರಗಳು ಮಾತ್ರ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ನ್ಯೂಸ್ 18 ಕನ್ನಡದಲ್ಲಿ ನೀವು ಕಣ್ತುಂಬಿಕೊಳ್ಳಬಹುದು. ದೇವಿ ನಾಡದೇವತೆ ಅಧಿದೇವತೆ ದುರ್ಗಾದೇವಿ ಅವತಾರ ಚಾಮುಂಡೇಶ್ವರಿಯನ್ನ ನಾವೀಗ ಕಣ್ತುಂಬಿಕೊಳ್ಳುವಂತಹ ಸಮಯ. ನೇರ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ವಿಜಯ ಬರ್ತಾ ಇದ್ದಾರೆ. ಬಲಭಾಗದಲ್ಲಿ ಕಾವೇರಿ ಬರ್ತಾ ಇದ್ದಾರೆ. ಸನ್ಮಾನ್ಯರು 3489 ಅಡಿ ಎತ್ತರದ ನಿಸರ್ಗ ಸೌಂದರ್ಯದಲ್ಲಿ ಎಲ್ಲರ ಕಣ್ಮನ ಧರಿಸುತ್ತಾ ನೆಲೆ ನಿಂತಿರುವ ಶ್ರೀ ಚಾಮುಂಡೇಶ್ವರಿ ದೇವಿಯ ಬೆಟ್ಟವು ಕಂಡು ಬರುತ್ತಿದ್ದು ಬೆಟ್ಟದ ದರ್ಶನ ಪಡೆಯುವ ಅಭಿಮನ್ಯು ಸಹ ಅದರ ಸಹಜತೆಯಾಗಿ ಮುಖ್ಯ ಹಾಡುಗಳಾದ ಕಾವೇರಿ ಮತ್ತು ವಿಜಯ ಹಾಡುಗಳು ಆಗಮಿಸುತ್ತಿದ್ದು ಸನ್ಮಾನ್ಯರು ರಾಜ್ಯ ಗಾಂಭೀರ್ಯದಿಂದ 750 ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನವಾಗಿರುವ ನಾಡಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ಆಗಮಿಸುವ ದೃಶ್ಯ ಕಣ್ತುಂಬಿಕೊಂಡು ಪುಣ್ಯವಂತ ಅಭಿಮನ್ಯು ರಾಜ್ಯದಿಂದ ಸ್ಥಿತಿಯಲ್ಲಿ ಆಗಮಿಸಿದ್ದು ಅದರ ಕಂಡುಬಂದ ವಿಜಯ ಮತ್ತು ಕಾವೇರಿ ಎಂಬ ಹಾಡುಗಳು ಮುಕ್ತಿ ಕಾರ್ಯಗಳಲ್ಲಿ ಪ್ರಾರ್ಥಿಸಿದೆ. ನಮ್ಮ ಜೀವನಕ್ಕೆ ಕೇವಲ 54 ವರ್ಷ. ಮಾವುತ ಒಕ್ಕೂಟ ಕಾವಾಡಿ ರಾಜ್ 1977ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಈ ದಿನದ ಸೆರೆಹಿಡಿಯಲಾಯಿತು. ಈ ಆನೆಯ ವಿಶೇಷ ಗುಣ ಅಂತಂದ್ರೆ ಕಾಡಾನೆಯ ಸೆರೆ ಹಿಡಿಯುವಂತಹ ಪಳಗಿಸುವ ಮತ್ತು ಚಿಕಿತ್ಸೆ ನೀಡುವ ಕೆಲಸದಲ್ಲಿ ಅತ್ಯಂತ ಸಾಮರ್ಥ್ಯವನ್ನು ಹೊಂದಿದ್ದಾರೆ ನಮ್ಮ ಅಭಿಮನ್ಯು. ತನ್ನ ಹಿರಿಯ ತಲೆಮಾರುಗಳಿಗೆ ಜವಾಬ್ದಾರಿಯನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾ ಇದ್ದಾರೆ. 2015 ತನಕ ಕರ್ನಾಟಕ ವಾರ್ಷಿಕೋತ್ಸವರು ಪಡೆದುಕೊಳ್ಳುವ ಗಾಡಿಯನ್ನು ಹಿಡಿಯುವ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ. ತಾಯಿ ಚಾಮುಂಡೇಶ್ವರಿಯನ್ನು ಹೆಗಲಲ್ಲಿ ಹಿಡಿದುಕೊಂಡು
ಮುಂದೆ ಸಾಗುವ ಒಂದು ಜವಾಬ್ದಾರಿಯುತ ಕೆಲಸವನ್ನ ನಿರ್ವಹಿಸಿದರೆ ಅಭಿಮನ್ಯು ವಿಜಯ ಈ ಆನೆ ತುಂಬಾ ಸಾಗುತ್ವವಾಗಿ ಇದನ್ನು 1963ರಲ್ಲಿ ದುಬಾರಿ ಅರಣ್ಯ ಪ್ರದೇಶದಲ್ಲಿ ಕಾವೇರಿ ಅಂಬಾರಿಯ ವನಭಾಗದ ಆನೆ ಇದಕ್ಕೆ 42 ವರ್ಷ ವಯಸ್ಸಾಗಿದ್ದು ದುಬಾರಿ ಆನೆ ಶಿಬಿರದಿಂದ ಆಗಮಿಸಿದೆ. ಪ್ರವಾಸಿ ರಂಜನ್ ಜೈನ್ 2009 ಆನೆನಾಡು ಪ್ರದೇಶದಲ್ಲಿ ಸೆರೆಹಿಡಿಯಲಾಗಿತ್ತು. ಇದು 9 ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದು ವೇದಿಕೆಯ ಮುಂಭಾಗ ಅಂಬಾರಿ ಆನೆಯೊಂದಿಗೆ ಆಗಮಿಸಿ ಸಿಗಲಿದೆ. ಭವ್ಯವಾದ ವೇದಿಕೆಯನ್ನ ಇದೀಗ ಎಲ್ಲ ಅತಿಥಿಗಣ್ಯರು ಅಲಂಕರಿಸ್ತಾ ಇದ್ದಾರೆ. ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ಮಾನ್ಯ ಯಡಿಯೂರಪ್ಪರವರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರವರು, ಸಚಿವರಾಗಿರುವ ಮಾನ್ಯ ಮಾನ್ಯ ಪ್ರವಾಸೋದ್ಯಮ ಸಚಿವರಾದ ಶ್ರೀ ಸಿ ನಬೀರವರು, ರಾಜವಂಶಸ್ಥ ಶ್ರೀ ಎನ್ ವಿ ಶಾಸಕರಾದ ಶ್ರೀ ಎಂ ಕೆ ರಾಮದಾಸ್ ಅವರು, ಮೈಸೂರು ನಗರದ ಪ್ರಮುಖ ಪ್ರಜೆ ಶ್ರೀಮತಿ ನರಸಿಂಹರವರು ಎಲ್ಲರೂ ಕೂಡ ಇದೀಗ ಮುಖ್ಯವಾದ ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ. ಅಂಬಾರಿಯನ್ನ ಸುತ್ತ ಆರ್ಥಿಕ ಈಗ ಸಂಖ್ಯೆ ಅತಿಥಿಗಳ ಮುಂದೆ ಸಾಗಿ ಬರ್ತಾ ಇದೆ. ಸಾಮಾನ್ಯ ಜಿಲ್ಲಾಧಿಕಾರಿಗಳು, ನಗರ ಪೊಲೀಸ್ ಆಯುಕ್ತರು ಎಲ್ಲ ಅತಿಥಿಗಳಿಗೆ ಸೇರಿದ್ದಾರೆ. ಇದೀಗ ಶಾಸಕರ ಸಂಪದಾಭಿವೃದ್ಧಿ ವರ್ಷವೇ 2020ರ ಜಂಬೂ ಸವಾರಿ 10 ವರ್ಷಗಳು ಜನಪ್ರತಿನಿಧಿಯಾಗಿ ಚಾಮುಂಡೇಶ್ವರಿಗೆ ಇಡೀ ನಾಡಿನ ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರೂ ಕೂಡ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ತೀರ್ಮಾನವನ್ನು ನೀಡಿರುವ ಸಾಧಕರೊಂದಿಗೆ ಪುಷ್ಪಾರ್ಚನೆಯಿಂದ ನೆರವೇರಿಸ್ತಾ ಇದ್ದಾರೆ. ಅಧಿಕೃತವಾಗಿ ನಾಡ ದೇವತೆ ಅಧಿದೇವತೆ ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆಯನ್ನ ಸಿಎಂ ಬಿಎಸ್ವೈ ಹಾಗೆಯೇ ಗಣ್ಯರು ಸಲ್ಲಿಸುವುದರ ಮೂಲಕ ಈಗ ಜಂಬೂ ಸವಾರಿಗೆ ಅಧಿಕೃತವಾದಂತಹ ಚಾಲನೆ ದೊರಕಿದೆ. ಇನ್ನು ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ 300 ಮೀಟರ್ ಈಗ ಈ ಒಂದು ಮೆರವಣಿಗೆ ಸಾಗಲಿದೆ. 750 ಕೆಜಿ ಚಿನ್ನದ ಅಂಬಾರಿಯನ್ನು ಹೊತ್ತಿರುವ ಅಭಿಮನ್ಯು ಈ ಸಲ ಮೊದಲ ಬಾರಿಗೆ ಈ ಒಂದು ಜಂಬೂ ಸವಾರಿಯನ್ನ ನೆರವೇರಿಸಲಿದ್ದಾನೆ. ಆತನ ಬಲ ಮತ್ತು ಎಡಭಾಗದಲ್ಲಿ ವಿಜಯ ಮತ್ತು ಗೋಪಿ ಆನೆಗಳು ಇರೋದು, ನೌಷತ್ ಆನೆಗಳ ಇರೋದನ್ನು ನಾವು ಗಮನಿಸಬಹುದು. ನೌಫತ್ ಆನೆಗಳ ಇರುವಂತಹ ಈ ಒಂದು ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ಈಗ ಒಂದು ಕಡೆ ಈಗ ಚಾಮುಂಡಿ ದೇವಿಯ ನೇರವಾದ ದರ್ಶನವನ್ನ ನೀವೀಗ ನ್ಯೂಸ್ 18 ಕನ್ನಡದ ಮೂಲಕ ನೋಡಬಹುದು. ಈಗಾಗಲೇ ಯಾರ್ಯಾರು ಮನೆಯಲ್ಲಿ ಕೂತು ಚಾಮುಂಡಿ ದೇವಿಯ ದರ್ಶನವನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ, ನ್ಯೂಸ್ 18 ಕನ್ನಡ ನಿಮಗೆ ಅದಕ್ಕೊಂದು ಅವಕಾಶವನ್ನ ಕಲ್ಪಿಸ್ತಾ ಇದೆ. ಚಾಮುಂಡಿ ದೇವಿಗೆ ಅಧಿಕೃತವಾದಂತಹ ಈ ಒಂದು ಪುಷ್ಪಾರ್ಚನೆಯನ್ನ ಸಲ್ಲಿಸುವುದರ ಮೂಲಕ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಾಗಿದೆ. ಸರ್ವಭೂಷಿತ ಅಲಂಕಾರಳಾಗಿ ಈಗ ಚಾಮುಂಡಿ ದೇವಿ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನರಾಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಕೊರೋನಾ ವೈರಸ್
ಸಂಭ್ರಮ ಆದಷ್ಟು ಬೇಗ ನಮ್ಮ ಮುಂದೆ ಬರುತ್ತೆ. ನಾಡಿನ ಸಮಸ್ತ ಜವಾಬ್ದಾರಿಯನ್ನು ಹೊಂದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಇಡೀ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಎಲ್ಲರ ಪರವಾಗಿ ನಾವು ಮತ್ತೊಮ್ಮೆ ಹಾರ್ದಿಕ ಧನ್ಯವಾದಗಳೆಲ್ಲ ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಸಾರ್ವಜನಿಕ ಬಸ್ಸುಗಳು ಕರ್ನಾಟಕ ಸರ್ಕಾರದ ಮಾರ್ಗಸೂಚಿಯಂತೆ ಜಿಲ್ಲಾ ಆಡಳಿತದ ಆದೇಶದಂತೆ ಬೇರೆ ಸಹಕಾರವನ್ನ ನೀಡಿದೆ. ಇದೇ ರೀತಿಯ ಸಹಕಾರ ಎಲ್ಲ ಕಾಲಕ್ಕೂ ಬೇಕು. ರಾಜ್ಯ ಮುಖ್ಯಸ್ಥರಾದ ಶ್ರೀ ಅವರಿಗೂ ಕೂಡ ನಾವು ಎಲ್ಲರ ಪರವಾಗಿ ವಿಶೇಷವಾಗಿ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಈ ಮುನ್ನೆಚ್ಚರಿಕೆ ಕ್ರಮಗಳು ಇಂದಿಗೆ ಮಾತ್ರ ಅಲ್ಲ, ಈ ಮುನ್ನೆಚ್ಚರಿಕೆ ಒಂದು ಸಮಾನ ಬದ್ಧತೆ ಇರಬೇಕು. ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಆಡಳಿತ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಸದಾ ನೀಡ್ತಾ ಬರ್ತಾ ಇದೆ. 2020ರ ಈ ದಸರೆಯ ಸಂಭ್ರಮ ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿದೆ. ಕರ್ನಾಟಕ ಸರ್ಕಾರದ ಪರವಾಗಿ ಎಲ್ಲರಿಗೂ ವಿಶೇಷವಾದಂತಹ ಧನ್ಯವಾದಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಮಹಾಪೌರರು ಎಲ್ಲರನ್ನೂ ಕೂಡ ನಾವು ಜಿಲ್ಲೆಗಳ ಹಾಗೂ ಪರೋಕ್ಷವಾಗಿ ಎಲ್ಲ ಮಾಧ್ಯಮಗಳನ್ನು ಹೊಂದಿರುವಂತಹ ಪರವಾಗಿ ಆರ್ಥಿಕ ಧನ್ಯವಾದಗಳನ್ನು ಮುಂದಿನ ವರ್ಷ ಮುಕ್ತ ದಸರಾ ನೆರವೇರಿಸಿ ಎಲ್ಲರ ಪರವಾಗಿ ಚಾಮುಂಡೇಶ್ವರಿ ದೇವಿಯಲ್ಲಿ ನಮ್ಮೆಲ್ಲರ ಸಂತಸರಿಗೂ ಸೇರಬೇಕು. ಏಕೆಂದರೆ ನಾಡಿನ ಮೂಲೆಗೂ ಕಳೆದ 10 ದಿನಗಳಿಂದ ಕಣ್ಣಿಗೆ ಕಟ್ಟುವ ಹಾಗೆ ಎಲ್ಲ ತಂತ್ರಜ್ಞರು ಸುರಕ್ಷಿತವಾಗಿ ನೋಡುವಂತಹ ವ್ಯವಸ್ಥೆಯನ್ನು ಮಾಡಿದಂತಹ ಎಲ್ಲ ತಂತ್ರಜ್ಞರಿಗೂ ಕೂಡ ಜಿಲ್ಲಾ ಆಡಳಿತದ ಪರವಾಗಿ ನಾವು ವಿಶೇಷವಾಗಿ ಧನ್ಯವಾದಗಳನ್ನ ಆರ್ಥಿಕ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಸುರಕ್ಷಿತವಾಗಿರಿ, ಕ್ಷೇಮವಾಗಿರಿ. ನಿಮ್ಮೊಂದಿಗೆ ಕರ್ನಾಟಕ ಸರ್ಕಾರ ಇರುತ್ತೆ, ಮೈಸೂರಿನ ಜಿಲ್ಲಾ ಆಡಳಿತ ಇರುತ್ತೆ. ಎಲ್ಲರ ಸಹಕಾರ ಅತ್ಯಗತ್ಯ. ಪಟ್ಟಂತ ಎತ್ತೀನಿ, ನೀನು ಎತ್ತಬೇಕು, ಹೆಡ್ ಎಂಡ್ಗೆ ಹೋಗ್ಬೇಕು ಅಲ್ಲಿಗೆ.
ಮೊದಲ ಬಾರಿಗೆ ಅಭಿಮನ್ಯು ಸಾರಥ್ಯವನ್ನ ವಹಿಸಿ ಈಗ ಜಂಬೂ ಸವಾರಿಯ ಮೆರವಣಿಗೆ ನಡೀತಾ ಇದೆ. ಮೈಸೂರು ಅರಮನೆಯ ಅದರಲ್ಲೂ ಕೂಡ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ 300 ಮೀಟರ್ವರೆಗೆ ಈ ಒಂದು ಮೆರವಣಿಗೆ ಸಾಗಲಿದೆ. ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಪುಷ್ಪಾರ್ಚನೆಯನ್ನು ಸಲ್ಲಿಸುವುದರ ಮೂಲಕ ಈ ಸಲದ ಸರಳ ದಸರಾಗೆ ಜಂಬೂ ಸವಾರಿಗೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದ್ರು. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಈಗ ಜಂಬೂ ಸವಾರಿಯ ದೃಶ್ಯ. ಅನೇಕ ಕಲಾ ತಂಡಗಳು ಪ್ರದರ್ಶನವನ್ನ ನೀಡಿದ್ವು. ಹಾಗೆಯೇ ಅಶ್ವಾರೋಹಿ ಪಡೆ 2 ತುಕುಡಿ ತಮ್ಮ ಪ್ರದರ್ಶನವನ್ನ ನೀಡಿದ್ವು. ಹಾಗೆಯೇ ನೀವೀಗ ನೋಡ್ತಾ ಇದ್ದೀರಾ ಪೊಲೀಸ್ ವಾಹನ ಆಯಿತು. ಅಭಿಮನ್ಯುವಿನ ಸಾರಥ್ಯದಲ್ಲಿ ನಾಡ ಅಧಿದೇವತೆ ಹಾಗೆಯೇ ಚಾಮುಂಡೇಶ್ವರಿ ದೇವಿಯ ಜಂಬೂ ಸವಾರಿಯ ಮೆರವಣಿಗೆಯ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಅಭಿಮನ್ಯು ಜೊತೆ ವಿಜಯ ಕಾವೇರಿ ಕೂಡ ಅವರಿಗೆ ಸಾಥನ್ನ ಕೊಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. 300 ಮೀಟರ್ ವರೆಗೂ ಕೂಡ ಈ ಒಂದು ಜಂಬೂ ಸವಾರಿ ನಡೆದಿರುತ್ತೆ. ಕೇವಲ 30-40 ನಿಮಿಷಗಳ ಕಾಲ ಸಾಕಾಗತ್ತೆ ಈ ಒಂದು ಜಂಬೂ ಸವಾರಿ. ಯಾಕಂದ್ರೆ ಈ ಹಿಂದೆ ನಾವು ನೋಡಿದ್ರೆ ಇಡೀ ಒಂದು ಮೈಸೂರಿನ ಜಂಬೂ ಸವಾರಿ ವಿಶ್ವವಿಖ್ಯಾತ ಜಂಬೂ ಸವಾರಿ ಅಂದ್ರೆ ಇಡೀ ಒಂದು ವಿಶ್ವವೇ ಇತ್ತ ಕಡೆ ನೋಡ್ತಾ ಇತ್ತು. ದೇಶ ವಿದೇಶಗಳಿಂದ ಸಾಕಷ್ಟು ಜನ ಬರ್ತಾ ಇದ್ರು. 30,000ಕ್ಕಿಂತಲೂ ಆಸನದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಈ ಸಲ ಕೇವಲ ಆಸನದ ವ್ಯವಸ್ಥೆಗೆ ಇದ್ದಿದ್ದು ಅವಕಾಶ 300 ಆಹ್ವಾನಿತರಿಗಷ್ಟೇ ಮಾತ್ರ ಅವಕಾಶವನ್ನ ನೀಡಲಾಗಿತ್ತು. ಈಗ ಜಂಬೂ ಸವಾರಿಯ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಮನೆಯಲ್ಲೇ ಕೂತು ಜಂಬೂ ಸವಾರಿಯ ದೃಶ್ಯವನ್ನ ನೀವು ವೀಕ್ಷಣೆ ಮಾಡಬಹುದು. ಜಂಬೂ ಸವಾರಿಯ ಮೆರವಣಿಗೆಯನ್ನ ನೀವು ವೀಕ್ಷಣೆ ಮಾಡಬಹುದು. ಅರಮನೆಯ ಆವರಣದಲ್ಲಿ ನಡೀತಾ ಇರುವಂತಹ ಸರಳ ಜಂಬೂ ಸವಾರಿ, ಅದರಲ್ಲೂ ಕೂಡ ಯಾವ ರೀತಿಯಾಗಿ ಇವತ್ತು ಚಾಮುಂಡೇಶ್ವರಿ ದೇವಿಗೆ ಅಲಂಕಾರ ಮಾಡಲಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಚಾಮುಂಡಿ ದೇವಿಯ ಅಲಂಕಾರದಲ್ಲಿ ಅದರಲ್ಲೂ ಕೂಡ ಕುಂಕುಮ ಬಣ್ಣದ ಸೀರೆಯನ್ನ ಉಡಿಸಲಾಗಿದೆ ಚಾಮುಂಡಿ ದೇವಿಗೆ. ಹಾಗೆಯೇ ಯಾವುದೇ ರೀತಿಯಾದ ಅಲಂಕಾರ ಮಾಡುವಾಗಲೂ ಅದಕ್ಕೆ ಅದರದ್ದೇ ಆದಂತಹ ಒಂದು ಮಹತ್ವ ಇದೆ. ಇಷ್ಟೇ ಹೂಗಳನ್ನ ಹಾಕಬೇಕು, ಆಭರಣದ ವಿಚಾರದಲ್ಲೂ ಕೂಡ ಯಾವ್ಯಾವ ಆಭರಣಗಳನ್ನ ಹಾಕಬೇಕು ಅನ್ನುವಂತಹ ಸಾಕಷ್ಟು ಸಂಪ್ರದಾಯ ಕೂಡ ಇದೆ. ಮಲ್ಲಿಗೆ ಹೂಗಳಿಂದ ಕೂಡ ಅಲಂಕಾರವನ್ನ ಮಾಡಲಾಗಿದೆ. ಅದರ ಜೊತೆಗೆ ಬೇರೆ ಬೇರೆ ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿದೆ. ನಾಡ ದೇವತೆ ಅಧಿದೇವತೆ ಚಾಮುಂಡಿ ದೇವಿಗೆ ಕೊರೋನಾ ವೈರಸ್ನ ತೊಲಗಿಸುವಂತಹ ಪ್ರಯತ್ನಗಳಾಗ್ಲಿ, ಸಂಕಷ್ಟ ದೂರ ಆಗ್ಲಿ ಅಂತ ಹೇಳಿ ಇಡೀ ಒಂದು ನಾಡಿನ ಜನ ಈಗ ನಮ್ಮ ನಾಡಿನ ಅಧಿದೇವತೆಯಾದ ಚಾಮುಂಡೇಶ್ವರಿ ದೇವಿಯಲ್ಲಿ ಬೇಡಿಕೊಳ್ಳುವಂತಹ ಸಮಯ. ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಿದ್ರು. ಹಾಗೆಯೇ ಕೊರೋನಾ ವೈರಸ್ ಅನ್ನ ಹೊಡೆದೋಡಿಸುವಂತಹ ನಿಟ್ಟಿನ ಒಂದು ಸ್ತಬ್ಧ ಚಿತ್ರವನ್ನ ಕೂಡ ನಾವು ಗಮನಿಸಿದ್ವಿ. ಈ ಸಲ ಕೇವಲ ಅರಮನೆಯ ಆವರಣದಲ್ಲಿ 300 ಆಹ್ವಾನಿತರಿಗೆ ಅಷ್ಟೇ ಅವಕಾಶವನ್ನ ನೀಡಲಾಗಿದೆ. ಹಾಗೆಯೇ ಅಶ್ವಾರೋಹಿ ಪಡೆಗಳನ್ನ ಕೂಡ ನಾವು ಗಮನಿಸಬಹುದು. ಈಗಾಗಲೇ 2 ತುಕಡಿಗಳಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಈ ಒಂದು ಜಂಬೂ ಸವಾರಿ ಕೇವಲ 300 ಮೀಟರ್ ಮಾತ್ರ ಇವತ್ತು ಅರಮನೆಯ ಆವರಣದಲ್ಲಿ ನಡೀತಾ ಇರುವಂತದ್ದು. ಚಾಮುಂಡಿ ದೇವಿಯ ದರ್ಶನವನ್ನ ನೇರ ಪ್ರಸಾರದ ದೃಶ್ಯಗಳಲ್ಲಿ ನೀವೀಗ ಗಮನಿಸ್ತಾ ಇದ್ದೀರಾ. ನಾಡದೇವತೆ ಅಧಿದೇವತೆಯ ದೃಶ್ಯವನ್ನ ಆಕೆಯನ್ನ ನಿಮಗೆ ನೇರವಾಗಿ ನ್ಯೂಸ್ 18 ಕನ್ನಡ ಆ ಒಂದು ಜಂಬೂ ಸವಾರಿಯ ದೃಶ್ಯವನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ಜಂಬೂ ಸವಾರಿಯ ಒಂದು ದೃಶ್ಯ ಆದ್ರೆ ಇನ್ನೊಂದು ಕಡೆ ಇಷ್ಟು ವರ್ಷಗಳ ಕಾಲ, ಈಗ ಬಹಳ ವರ್ಷಗಳ ಕಾಲ ಅನೇಕ ವಿಘ್ನಗಳು ಬಂದಿದೆ. ಮೌನ ದಸರಾ ಆಗಿರೋದು, ಮೌನ ಜಂಬೂ ಸವಾರಿ ಆಗಿರೋದನ್ನ ಕೂಡ ನಾವು ಗಮನಿಸಿದ್ವಿ. ಆದ್ರೆ ಈ ಸಲ ಕೊರೋನಾ ಸಂಕಷ್ಟ ಇಡೀ ವಿಶ್ವಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಆಚರಣೆ ಮಾಡೋದಕ್ಕೆ ಒಂದು ಕಡೆ ಈ ಒಂದು ನಿರ್ಧಾರವನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ಸಲದ ಈ ಒಂದು ಸರಳ ದಸರಾ ಆಚರಣೆ ಇದ್ದು ಮುಂದಿನ ವರ್ಷ ಯಾವುದೇ ವಿಘ್ನ ಇಲ್ಲದೆ ಇನ್ನಷ್ಟು ಅದ್ಧೂರಿಯಾಗಿ ಮಾಡೋದಕ್ಕೆ ಅವಕಾಶ ಸಿಗ್ಲಿ ಅಂತ ನಾನು ಪ್ರಾರ್ಥಿಸಿದೆ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಆಗ್ಲೇ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಿದ ಬಳಿಕ ಹೇಳಿದ್ರು. ಕೇವಲ 30-40 ನಿಮಿಷ ಅಷ್ಟೇ ಜಂಬೂ ಸವಾರಿ ನೆರವೇರಿದೆ. ಅಥವಾ ನಾವು ಈ ಹಿಂದಿನ ಒಂದು ಜಂಬೂ ಸವಾರಿಯನ್ನ ಗಮನಿಸಿದ್ರೆ ಬನ್ನಿ ಮಂಟಪದವರೆಗೂ ಕೂಡ ಹೋಗೋದಕ್ಕೆ ಆಲ್ಮೋಸ್ಟ್ ಸಂಜೆ 5ರಿಂದ 5:30-6 ಗಂಟೆವರೆಗೂ ಕೂಡ ಆಗ್ತಾ ಇತ್ತು. ಪಂಜಿನ ಕವಾಯತು ನಂತರ ನಡೀತಾ ಇತ್ತು. ಆದ್ರೆ ಈ ಸಲ ಅದ್ಯಾವುದು ಕೂಡ ಇರೋದಿಲ್ಲ. ಪಂಜಿನ ಕವಾಯತು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಈಗ ನೀವು ನೋಡ್ತಾ ಇರುವಂತದ್ದು ಅರಮನೆಯ ಆವರಣದಲ್ಲೇ ಜಂಬೂ ಸವಾರಿ ಹೇಗೆ ನಡೀತಾ ಇದೆ, ಮೆರವಣಿಗೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಗತಕಾಲವನ್ನ ನಾವು ಗಮನಿಸಿದ್ರೆ ಹಲವು ವರ್ಷಗಳಿಂದ ನಡೀತಾ ಇದ್ದಂತಹ ಈ ಒಂದು ಅದ್ಧೂರಿ ಆದಂತಹ ಜಂಬೂ ಸವಾರಿಯ ಮೆರವಣಿಗೆಯನ್ನ ನೋಡೋದಕ್ಕೆ ದೇಶ ವಿದೇಶಗಳಿಂದ ಸಾಕಷ್ಟು ಜನ ಬರ್ತಾ ಇದ್ರು. ಅನೇಕ ಸ್ತಬ್ಧ ಚಿತ್ರಗಳಿದ್ವು. ಬೇರೆ ಬೇರೆ ಜಿಲ್ಲೆಗಳನ್ನ ಪ್ರತಿನಿಧಿಸುವಂತಹ ಅಲ್ಲಿನ ಇತಿಹಾಸವನ್ನ ಅಲ್ಲಿನ ಹಿನ್ನೆಲೆಯನ್ನ ಪರಂಪರೆಯ ವಿಚಾರವನ್ನ ತಿಳಿಸುವಂತಹ ಸ್ತಬ್ಧ ಚಿತ್ರಗಳು ಇರ್ತಾ ಇದ್ವು. ಆದ್ರೆ ಈ ಸಲ ಅಂತಹ ಯಾವುದೇ ರೀತಿಯಾದಂತಹ ಆಡಂಬರ ಇಲ್ಲದೆ ಸರಳ ದಸರಾ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಜಂಬೂ ಸವಾರಿಯ ಮೆರವಣಿಗೆ ಸಾಗ್ತಾ ಇದೆ. ಮುಂದೆ ಎಲ್ಲ ಕೊಡ್ತಾರೆ.
ಸೈಡ್ ಬಾ ಗುರು. ಜಂಬೂ ಸವಾರಿ ಈಗ ಮುಕ್ತಾಯವಾಗಿದೆ. ಈಗಾಗಲೇ ನಾವು ಗಮನಿಸಿದ್ವಿ ಅರಮನೆಯ ಆವರಣದಲ್ಲೇ ಯಾವ ರೀತಿಯಾಗಿ ಜಂಬೂ ಸವಾರಿಯನ್ನು 300 ಮೀಟರ್ಗಳಲ್ಲಿ ಈ ಒಂದು ಜಂಬೂ ಸವಾರಿ ನಡೆದಿದೆ. ಬಲರಾಮ ದ್ವಾರದ ಮೂಲಕ ಅಂದ್ರೆ ಆ ದ್ವಾರದಿಂದ ನೇರವಾಗಿ ಈಗ ಮತ್ತೆ ವಾಪಸ್ ಬರ್ತಾ ಇರೋದನ್ನ ಆನೆಗಳು ನಾವು ಗಮನಿಸ್ತಾ ಇದ್ವಿ. ಇಲ್ಲಿಗೆ ಈ ಸಲದ ಜಂಬೂ ಸವಾರಿಯ ಮೆರವಣಿಗೆ ಮುಕ್ತಾಯ ಆಗಿದೆ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ ಬಲರಾಮ ದ್ವಾರದ ಮೂಲಕ ಮತ್ತೆ ಈ ಒಂದು ಚಾಮುಂಡಿ ದೇವಿಯನ್ನ ಹೊತ್ತಂತಹ ಈ ಒಂದು ಅಭಿಮನ್ಯು 750 kg ಅಂಬಾರಿಯನ್ನು ಹೊತ್ತಂತಹ ಈ ಮೆರವಣಿಗೆ ಇಲ್ಲಿಗೆ ಮುಕ್ತಾಯವಾಗಿದೆ. ಜಂಬೂ ಸವಾರಿ ಕೇವಲ ಈ ಸಲ 300 ಮೀಟರ್ ಮಾತ್ರ ಇತ್ತು. ಅದರಲ್ಲೂ ಕೂಡ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಮಾತ್ರ ಈಗ ಬಲರಾಮ ದ್ವಾರದ ಮೂಲಕ ಮತ್ತೆ ವಾಪಸ್ ಬರ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀರಾ. ಬನ್ನಿ ಮಂಟಪದವರೆಗೂ ಕೂಡ ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ಜಂಬೂ ಸವಾರಿ ಮೆರವಣಿಗೆ ನಡೀತಾ ಇತ್ತು. ಆಲ್ಮೋಸ್ಟ್ 5.7 ಕಿಲೋಮೀಟರ್ ವರೆಗೂ ಕೂಡ ಈ ಮೆರವಣಿಗೆ ಸಾಗ್ತಾ ಇತ್ತು. ಆದ್ರೆ ಕೊರೋನಾದ ಈ ಸಂದರ್ಭದಲ್ಲಿ ಈ ಸಲ ಕೇವಲ ಅರಮನೆಯ ಆವರಣದಲ್ಲಿ ಮಾತ್ರ ಜಂಬೂ ಸವಾರಿಯ ಮೆರವಣಿಗೆ ನಡೆದಿದೆ. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಇಲ್ಲಿಗೆ ಜಂಬೂ ಸವಾರಿಯ ಮೆರವಣಿಗೆ ಅಧಿಕೃತವಾಗಿ ಅಂತ್ಯ ಆಗಿದೆ ಅನ್ನೋದನ್ನ ನಾವು ನೋಡಬಹುದು. ಈ ಮೂಲಕ ಅಧಿಕೃತವಾಗಿ ವಿಜಯದಶಮಿಯ ದಿನದಂದು ನಡೀತಾ ಇರುವಂತಹ ಮೈಸೂರಿನಲ್ಲಿ ನಡೀತಾ ಇರುವಂತಹ ಜಂಬೂ ಸವಾರಿಯ ಮೆರವಣಿಗೆ ಅಂತ್ಯ ಆಗಿದೆ, ಇಲ್ಲಿಗೆ ಸಂಪನ್ನಗೊಂಡಿದೆ ಅನ್ನೋದನ್ನ ನಾವು ಈ ಮೂಲಕ ಹೇಳ್ಬೋದು. ಕೇವಲ 280 ಮೀಟರ್ ಮಾತ್ರ ಈ ಸಲ ಈ ಒಂದು ಮೆರವಣಿಗೆ ನಡೆದಿರೋದನ್ನ ನೋಡಬಹುದು. ಬನ್ನಿ ಮಂಟಪದವರೆಗೂ ನಡೀತಾ ಇದ್ದಂತಹ ಈ ಮೆರವಣಿಗೆ ಈ ಸಲ ಕೊರೋನಾ ಇದ್ದಂತಹ ಹಿನ್ನೆಲೆಯಲ್ಲಿ ನಡೆದಿಲ್ಲ. ವಿಶ್ವವಿಖ್ಯಾತ ಮೈಸೂರು ದಸರಾ 2020 ಇಲ್ಲಿಗೆ ಜಂಬೂ ಸವಾರಿಯ ಮೆರವಣಿಗೆ ಅರಮನೆಯ ಆವರಣದಲ್ಲೇ ನಡೆಯುವುದರ ಮೂಲಕ ಇಲ್ಲಿಗೆ ಸಂಪನ್ನಗೊಂಡಿದೆ ಅಂತ ನಾವು ಹೇಳಬಹುದು. ಸರ್ವಾಲಂಕೃತ ಭೂಷಿತರಾಗಿರುವಂತಹ ನಾಡ ಅಧಿದೇವತೆ ಚಾಮುಂಡಿ ದೇವಿಯ ಒಂದು ದೃಶ್ಯವನ್ನ ಕೂಡ ನಾವು ಗಮನಿಸಬಹುದು. ಆಕೆಯನ್ನ ಕಣ್ತುಂಬಿಕೊಳ್ಳುವಂತಹ ಸಂದರ್ಭ ಇದು. ಈಗ ಮೆರವಣಿಗೆ ಅಧಿಕೃತವಾಗಿ ಸಂಪನ್ನಗೊಂಡಿದೆ. ಈ ನಂತರ ಈ ಹಿಂದೆ ಆದ್ರೆ ಪಂಜಿನ ಕವಾಯತು ಆಗಿರ್ಬೋದು, ಅನೇಕ ಕಾರ್ಯಕ್ರಮಗಳು ಇರ್ತಾ ಇತ್ತು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತಾ ಇದ್ವು. ಆದ್ರೆ ಈ ಸಲ ಕೊರೋನಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಕೂಡ ಇರೋದಿಲ್ಲ, ಪಂಜಿನ ಕವಾಯತು ಕೂಡ ಇರೋದಿಲ್ಲ. ಇಲ್ಲಿಗೆ ಮೈಸೂರು ದಸರಾ 2020 ಇಲ್ಲಿಗೆ ಸಂಪನ್ನಗೊಂಡಿದೆ. ಸರಳವಾಗಿ ಈ ಸಲ ಮೈಸೂರು ದಸರಾವನ್ನ ಆಚರಣೆ ಮಾಡಲಾಯಿತು. ಜಂಬೂ ಸವಾರಿಯ ಮೆರವಣಿಗೆ ಕೂಡ ಬಹಳ ಸರಳವಾಗಿ ನಡೆಯಿತು. ಅದರಲ್ಲೂ ಕೇವಲ 300 ಮಂದಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿತ್ತು. ಕೆಡುಕಿನ ವಿರುದ್ಧ ಒಳಿತಿನ ಒಂದು ಜಯ ಸಾಧಿಸಿದ ದಿನ ಇವತ್ತು, ವಿಜಯದಶಮಿಯ ದಿನ. ಪ್ರತಿ ಬಾರಿ ಕೂಡ ದೇವಿ ಚಾಮುಂಡೇಶ್ವರಿಯ ನಾಡ ದೇವತೆ ಅಧಿದೇವತೆ ಆಗಿರುವಂತಹ ಚಾಮುಂಡೇಶ್ವರಿಯನ್ನ 750 kg ಚಿನ್ನದ ಅಂಬಾರಿಯಲ್ಲಿ ಈ ಸಲ ಅಭಿಮನ್ಯು ಏನು ತನ್ನ ನೇತೃತ್ವದಲ್ಲಿ ಈ ಸಲ ಅರಮನೆಯ ಆವರಣದಲ್ಲಿ ಮೆರವಣಿಗೆ ಸಾಗಿದ್ರೆ, ಪ್ರತಿ ವರ್ಷ ಕೂಡ ನಾವು ಅರ್ಜುನ ಹಲವು ವರ್ಷಗಳ ಕಾಲ
ಆತ ಇದೇ ಅಂಬಾರಿಯನ್ನ ಹೊತ್ತು ಸಾಗಿರುವಂತಹ ಘಟನೆಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು. ಬಲರಾಮ ದ್ವಾರಕ್ಕೆ ಜಂಬೂ ಸವಾರಿ ಈ ಸಲ ಮುಕ್ತಾಯ ಆಗಿದೆ. 280 ಮೀಟರ್ಗೆ ಜಂಬೂ ಸವಾರಿ ಅಂತ್ಯಗೊಳ್ಳುವುದರ ಮೂಲಕ ಈ ಸಲದ ಮೈಸೂರು ವಿಶ್ವವಿಖ್ಯಾತ ಮೈಸೂರು ದಸರಾ ಇಲ್ಲಿಗೆ ಮುಕ್ತಾಯ ಆಗಿದೆ, ಅಧಿಕೃತವಾಗಿ ಸಂಪನ್ನವಾಗಿದೆ ಅಂತ ನಾವು ಹೇಳಬಹುದು. ಅರಮನೆಯ ಆವರಣದಲ್ಲೇ ಜಂಬೂ ಸವಾರಿ ಬರ್ತಾ ಇದ್ದಂತೆ ಅಲ್ಲಿನ ಜನ ಜೈಕಾರಗಳನ್ನು ಕೂಗಿದ್ರು. ಜೊತೆಗೆ 200 ಮೀಟರ್ವರೆಗೂ ನಿಷೇಧಾಜ್ಞೆಯನ್ನ ಹೇರಲಾಗಿತ್ತು ಅರಮನೆಯ ಆವರಣದಿಂದ. ಆದರೆ ಅದರ ಹಿಂಭಾಗದಲ್ಲಿ ಜನ ಈ ಒಂದು ಜಂಬೂ ಸವಾರಿಯನ್ನ ನೋಡೋದಕ್ಕೆ ಗುಂಪಾಗಿ ಸೇರಿದ್ರು. ಅರಮನೆಯ ಹೊರಭಾಗದಿಂದಲೇ ನೋಡುವಂತಹ ಪ್ರಯತ್ನವನ್ನ ಕೂಡ ಮಾಡಿರುವುದನ್ನ ನಾವು ಗಮನಿಸಬಹುದು. ಅರಮನೆಯ ಆವರಣದಲ್ಲಿ 144 ಸೆಕ್ಷನ್ ಜಾರಿಯಾಗಿತ್ತು. ದೂರದಿಂದಲೇ ಚಾಮುಂಡಿಗೆ ಕೈ ಮುಗಿದಂತಹ ಜನ ಅಲ್ಲಿ ಆಕೆಗೆ ನಮಸ್ಕಾರವನ್ನ ಸಲ್ಲಿಸಿದ್ರು. ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಲಾಗಿದ್ದ ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಈಗ ಮುಕ್ತಾಯವಾಗಿದೆ. 23 ನಿಮಿಷಗಳ ಕಾಲ ಈ ಒಂದು ಜಂಬೂ ಸವಾರಿಯ ಮೆರವಣಿಗೆ ಅರಮನೆಯ ಆವರಣದಲ್ಲಿ ನೆರವೇರಿತು. 23 ನಿಮಿಷಗಳಲ್ಲಿ ಅಂದ್ರೆ ಅರಮನೆ ಆವರಣದಲ್ಲಿ 280 ಮೀಟರ್ಗಳಲ್ಲಿ ಈ ಒಂದು ಮೆರವಣಿಗೆಯನ್ನ ನಡೆಸಲಾಯಿತು. ಪ್ರತಿ ವರ್ಷ ಕೂಡ 5.7 ಕಿಲೋಮೀಟರ್ ಸಾಗ್ತಾ ಇದ್ದಂತಹ ಈ ಮೆರವಣಿಗೆ ಈ ಸಲ ಕೊರೋನಾದ ಹಿನ್ನೆಲೆಯಲ್ಲಿ 280 ಮೀಟರ್ ಅಂದ್ರೆ ಅರಮನೆಯ ಆವರಣದಲ್ಲೇ ಸುತ್ತಲೂ ಒಂದು ಪ್ರದಕ್ಷಿಣೆಯನ್ನ ಹಾಕಿ ಅಲ್ಲಿಗೆ ಮುಕ್ತಾಯ ಆಗಿದೆ. ಬಲರಾಮ ದ್ವಾರದ ಬಳಿಗೆ ಈ ಒಂದು ಜಂಬೂ ಸವಾರಿಯನ್ನ ಮುಕ್ತಾಯಗೊಳಿಸಲಾಯಿತು. ಅಲ್ಲಿಗೆ ಈ ಸಲದ ಮೈಸೂರು ದಸರಾ ಸಂಪನ್ನಗೊಂಡಂತಾಯಿತು. ಚಿನ್ನದ ಅಂಬಾರಿಯಲ್ಲಿ 23 ನಿಮಿಷಗಳ ಕಾಲ ಮೆರವಣಿಗೆಯನ್ನು ನಡೆಸಿದಂತಹ ಸ್ತಬ್ಧ ಚಿತ್ರ ಕಲಾತಂಡಗಳ ಮೆರವಣಿಗೆಯ ಜೊತೆಗೆ ಒಟ್ಟಾರೆ 33 ನಿಮಿಷಗಳ ಕಾಲ ಒಟ್ಟು 56 ನಿಮಿಷಕ್ಕೆ ಮೈಸೂರು ದಸರಾದ ಈ ಜಂಬೂ ಸವಾರಿ ಮೆರವಣಿಗೆ ಮುಕ್ತಾಯಗೊಂಡಿದೆ. ಮೈಸೂರು ರಾಜವಂಶದವರೇ ಬರೆಸ್ಕೊಂಡಂತಹ ಕಥೆಯಲ್ಲಿ ಶ್ರೀಮನ್ ಮಹಾರಾಜ ವಂಶಾವಳಿಯಲ್ಲಿ ಈ ಅಲಮೇಲಮ್ಮನ ಶಾಪದ ಬಗ್ಗೆ ಉಲ್ಲೇಖಿಸಲಾಗಿದೆ. ಆವತ್ತಿಂದ ಇದೊಂದು ದೊಡ್ಡ ಚರ್ಚೆನೆ. ಏನಂತಂದರೆ ಮೈಸೂರು ಅರಸರಿಗೆ ಒಂದು ಶಾಪ ಇದೆ. ಆ ಶಾಪ ಏನು ಅಂತ ಹೇಳಿದ್ರೆ, ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಅಂತ ಒಂದು ಶಾಪವನ್ನು ಕೊಟ್ಟಿದ್ದಾರೆ ಅಂತ. ಯಾರು ಈ ಶಾಪವನ್ನು ಕೊಟ್ಟವರು ಅಂತ ಕೇಳಿದ್ರೆ, ಶ್ರೀರಂಗಪಟ್ಟಣದಲ್ಲಿ ತಿರುಮಲರಾಯ ಅಂತ ಒಬ್ಬ ಆಳ್ತಾ ಇದ್ದ. ಅವನ್ನ ರಂಗರಾಯ ಅಂತಲೂ ಕೂಡ ಕರೀತಾರೆ. ಈ ತಿರುಮಲರಾಯ ವಿಜಯನಗರ ಸಾಮ್ರಾಜ್ಯದ ಕಟ್ಟಕಡೆಯ ದಿವಾನ ಅಂತ ಅನ್ಕೋಬೋದು. ಅವರ ಸಂಬಂಧಪಟ್ಟವರೇನೆ, ಸಂಬಂಧಿಕರೇನೆ. ಆದರೆ ಗವರ್ನರ್ ಅಂತ ರಾಜ್ಯಪಾಲ ಅಂತ ಹೇಳಲ್ವ, ಈ ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ಮೈಸೂರು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ವಿಜಯನಗರದ ಸಾಮ್ರಾಜ್ಯವನ್ನು ಪ್ರತಿನಿಧಿಸ್ತಿದ್ದಂತಹ ಒಬ್ಬ ಆಡಳಿತಗಾರ ಶ್ರೀರಂಗಪಟ್ಟಣದಿಂದ ಆಳ್ತಾ ಇದ್ದ. ಅವರ ಹೆಂಡತಿಯೇ ಅಲಮೇಲಮ್ಮ. ಏನಾಯಿತು, ಇಲ್ಲಿ ಕೆಸರೆ ಹತ್ರ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಮತ್ತು ರಾಜ ಒಡೆಯರನ ಕಾರಣದಿಂದಾಗಿ ತಿರುಮಲರಾಯ ಸೋತು ತನ್ನೆಲ್ಲ ಇದನ್ನು ರಾಜ ಒಡೆಯರಿಗೆ ಬಿಟ್ಕೊಡ್ಬೇಕಾಗಿ ಬಂತು. ಸೊ ಹಾಗಾಗಿ ಬಿಟ್ಕೊಟ್ಬಿಟ್ಟು ಮಾಲಂಗಿ ಮತ್ತು ತಲಕಾಡು ಕಡೆಗೆ ಹೊರಟೋದ. ಯಾರು? ತಿರುಮಲರಾಯ. ಆ ಒಂದು ಪ್ರಶ್ನೆ ಬಂದಾಗ ಏನಾಯಿತು, ಅವರು ಇಲ್ಲಿಂದ ಹೋಗ್ಬೇಕು, ಶ್ರೀರಂಗಪಟ್ಟಣದಿಂದ ಹೋಗಬೇಕಲ್ಲ ಅವರು, ರಾಜ ಇವನು ಗೆದ್ದಾಯ್ತಲ್ಲ. ಅವರು ಆಚೆಗೆ ಹೋಗುವಾಗ ಈ ರಾಣಿಯಾದಂತಹ ಅಲಮೇಲಮ್ಮ
ಅನೇಕ ಆಭರಣಗಳನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋದ್ಲು, ತನ್ನ ಆಭರಣಗಳು. ಈಗ ರಾಜ ಒಡೆಯರಿಗೆ ಒಂದು ಕಂಪ್ಲೇಂಟ್ ಬಂತು. ಏನಂತಂದರೆ, ಶ್ರೀರಂಗಪಟ್ಟಣದ ರಂಗನಾಯಕಿ ಅಮ್ಮನವರ ಆಭರಣಗಳನ್ನು ಅಲಮೇಲಮ್ಮ ತಗೊಂಡು ಹೋಗ್ತಾ ಇದ್ದಾರೆ ಅಂತ. ಅಲಮೇಲಮ್ಮ ಏನು ಅಂತಂದರೆ ತನ್ನದೇ ಆಭರಣಗಳನ್ನು ಶ್ರೀರಂಗನಾಯಕಿಗೆ ಕೊಡ್ತಾ ಇದ್ರು, ಅದನ್ನು ಧರಿಸ್ಬಿಟ್ಟು ವಾಪಸ್ ಬರ್ತಾ ಇತ್ತು ಅಂತ. ಆದರೆ ಇವರಿಗೆ ಬಂದಂತಹ ಏನು ಕಂಪ್ಲೇಂಟ್ ಅಂದರೆ ಅದೆಲ್ಲವೂ ರಂಗನಾಯಕಿ ಆಭರಣಗಳು ಅಲಮೇಲಮ್ಮ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಬಂತು. ಈಗ ರಾಜ ಒಡೆಯರವರು ಏನು ಮಾಡಿದ್ರು, ಎಲ್ಲ ಆಭರಣಗಳನ್ನು ಹಿಂತಿರುಗಿಸು ಅಂತ ಹೇಳಿದ್ರು ಅಲಮೇಲಮ್ಮನಿಗೆ. ಆದರೆ ಅಲಮೇಲಮ್ಮ ಏನು ಹೇಳ್ತಾಳೆ, ಯಾವುದೂ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದೆಲ್ಲ ನನ್ನ ಸ್ವಂತದ್ದು, ನಾವೇ ದೇವಸ್ಥಾನವನ್ನು ಭಾಳ ಸಲ ಕಾಪಾಡಿರುವಾಗ ಈ ಪ್ರಶ್ನೆನೇ ಬರೋದಿಲ್ಲ ಅಂತ. ಅಲ್ಲಿ ಏನಾಯಿತೋ ಇವರಿಬ್ಬರು ವಿಚಾರಗಳಲ್ಲಿ ಸ್ವಲ್ಪ ರಾಜಕೀಯವೂ ಇರುತ್ತೆ. ಇದೆಲ್ಲ ಕೇವಲ ಒಂದು ಧಾರ್ಮಿಕ ನಂಬಿಕೆಗಳಲ್ಲಿ ಇರಲ್ಲ. ರಾಜಕೀಯದ ದೃಷ್ಟಿಯಿಂದಾನೋ ಈ ಆಭರಣಗಳನ್ನು ವಶಪಡಿಸ್ಕೊಳ್ಳುವಂತಹ ದೃಷ್ಟಿಯಿಂದಾನೋ ರಾಜ ಒಡೆಯರವರು ಸೈನ್ಯವನ್ನು ಕಳಿಸ್ಬಿಟ್ರು. ಬಲಾತ್ಕಾರವಾಗಿ ಈ ಅಲಮೇಲಮ್ಮನಿಂದ ತೆಗೆದುಕೊಂಡು ಬನ್ನಿ ಎಲ್ಲ ಅಂತ. ಈ ಸೈನ್ಯ ಹೋದಾಗ ಅವಳಿಗೆ ತುಂಬ ಕುಗ್ಗೋದ್ಲು ಅವರು ಅಲಮೇಲಮ್ಮ. ಇದನ್ನು ಸಂರಕ್ಷಿಸ್ಕೊಳ್ಳೋಕ್ಕಾಗಲ್ಲ, ಮೈಸೂರು ಮಹಾರಾಜ ಆದಂತಹ ಇವನು ನಮ್ಮ ಗಂಡನನ್ನು ಗೆದ್ದಿದ್ದೂ ಅಲ್ಲದೆ ಈಗ ನನ್ನ ಮೇಲೂ ಇದನ್ನು ಮಾಡ್ತಾ ಇದ್ದಾನೆ, ಇದು ತುಂಬ ಅವಳಿಗೆ ಅಪಮಾನಕರವಾಗಿ ತೋರ್ತಿದ್ದು. ಅದಕ್ಕಾಗಿ ಅವಳೇನು ಮಾಡಿಬಿಟ್ಲು, ಸೈನಿಕರಿಂದ ತಪ್ಪಿಸ್ಕೋಬೇಕು ಮತ್ತು ರಾಜವಂಶಕ್ಕೂ ಏನಾದರೂ ಮಾಡಬೇಕು ಅಂತ ಹೇಳಿ ಮಾಲಂಗಿ ಹತ್ರ ಮಡು ಇರಲಿಲ್ಲ ಅಂತ. ಮಡು ಇದ್ರೆ ತಾನೇ ನೀರೊಳಗೆ ಜಿಗಿಬೋದು ಸೈನಿಕರಿಂದ ತಪ್ಪಿಸ್ಕೊಂಡು, ಬಟ್ ಮಡುನೇ ಇಲ್ಲ ಅಲ್ಲಿ, ಎಲ್ಲಿಂದ ಜಿಗಿತಾರೆ, ಸೈನಿಕರು ಹಿಡಿದು ಬಿಡ್ತಾರೆ ಇವಾಗ. ಆದ್ದರಿಂದ ಏನು ಮಾಡಿದ್ರು, 3 ಶಾಪಗಳನ್ನು ಕೊಟ್ಟರು. ಒಂದು, ಮಾಲಂಗಿ ಮಡುವಾಗಲಿ, ಯಾಕೆ ಆಭರಣದ ಜೊತೆಯಲ್ಲಿ ತಾನು ನದಿ ಒಳಗಡೆ ಬಿದ್ದುಬಿಡ್ಬೋದು, ಸೈನಿಕರು ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಆಗ ತಲಕಾಡು ಅತ್ಯಂತ ದೊಡ್ಡ ಪ್ರತಿ ಬಾರಿ ಮೈಸೂರು ದಸರಾದ ಜಂಬೂ ಸವಾರಿಯ ಸಂದರ್ಭದಲ್ಲಿ ಆಲ್ಮೋಸ್ಟ್ 5.7 ಕಿಲೋಮೀಟರ್ ವರೆಗೂ ಕೂಡ ಮೆರವಣಿಗೆ ಸಾಗ್ತಾ ಇತ್ತು. ಆ ನಂತರ ಮೆರವಣಿಗೆ ಮುಕ್ತಾಯ ಆಗ್ತಾ ಇದ್ದಿದೆ, ಆಲ್ಮೋಸ್ಟ್ ಕತ್ತಲಾಗ್ತಾ ಇತ್ತು. ಆದರೆ ಈ ಸಲ ಕೇವಲ 300 ಮೀಟರ್ ಅಂದ್ರೆ 280 ಮೀಟರ್ ಮಾತ್ರ ಈ ಒಂದು ಜಂಬೂ ಸವಾರಿಯ ಮೆರವಣಿಗೆ ನಡೆದಿದೆ. ಅದರಲ್ಲೂ ಕೂಡ ಬಲರಾಮನ ದ್ವಾರದಲ್ಲಿ, ಅದರಲ್ಲೂ ಕೂಡ ನಾವು ಅರಮನೆಯ ಆವರಣದಲ್ಲೇ ಈ ಒಂದು ಜಂಬೂ ಸವಾರಿ ನೆರವೇರುವುದನ್ನು ನೋಡಿದ್ದೇವೆ. ಯಾವ ರೀತಿಯಾಗಿ ಅಂಬಾರಿಯನ್ನ ಕಟ್ಟುವಂತಹ ಪ್ರಯತ್ನಗಳಾಗುತ್ತೋ ಅದೇ ರೀತಿಯಾಗಿ ಅಂಬಾರಿಯನ್ನ ತೆರವುಗೊಳಿಸುವಂತಹ, ಅಂದ್ರೆ ಈ ಒಂದು ಅಂಬಾರಿಯಿಂದ ಚಾಮುಂಡೇಶ್ವರಿ ದೇವಿಯನ್ನ ಆಕೆಯನ್ನ ತೆಗೆದುಕೊಂಡು ಹೋಗುವಂತಹ, ಆಕೆಯನ್ನ ಮತ್ತೆ ಅಲ್ಲಿ ಹೋಗಿ ಪ್ರತಿಷ್ಠಾಪನೆ ಮಾಡುವಂತಹ, ಜೊತೆಗೆ ಅಂಬಾರಿಯನ್ನ ಈಗ ಅಭಿಮನ್ಯುವಿನ ಒಂದು ಮೇಲಿನಿಂದ ಈಗ ತೆಗೆಯುವಂತಹ ಪ್ರಯತ್ನಗಳನ್ನ ಕೂಡ ನಾವು ಗಮನಿಸಬಹುದು. ಪ್ರತಿ ಬಾರಿ ಕೂಡ ಈ ಒಂದು ದೃಶ್ಯ ನಮಗೆ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ, ಯಾಕಂದ್ರೆ ಕತ್ತಲಾಗ್ತಾ ಇತ್ತು. ಆ ನಂತರ ಪಂಜಿನ ಕವಾಯತ್ತಿಗೆ ರೆಡಿ ಆಗ್ತಾ ಇತ್ತು ಅಷ್ಟರೊಳಗೆ, ಯಾಕಂದ್ರೆ 5.7 ಕಿಲೋಮೀಟರ್ ವರೆಗೂ ಕೂಡ ಸಾಗ್ತಾ ಇತ್ತು ಈ ಒಂದು ಮೆರವಣಿಗೆ. ಆದ್ರೆ ಈ ಸಲ ಅರಮನೆಯ ಆವರಣದಲ್ಲೇ ಕೂಡ ಈ ಒಂದು ಮೆರವಣಿಗೆ ಸಾಗಿದೆ. ಕೇವಲ 280 ಮೀಟರ್ ಮಾತ್ರ ಸಾಗಿದೆ. ಈ ಒಂದು ದೃಶ್ಯಗಳನ್ನ ನೋಡೋದಕ್ಕೆ ಕೂಡ ಈ ಸಂದರ್ಭದಲ್ಲಿ ಸಿಕ್ಕಿದೆ. ಈ ಒಂದು ಅಂಬಾರಿಯನ್ನ ಅದರಲ್ಲೂ ಆನೆಯ ಮೇಲಿನಿಂದ ತೆರವುಗೊಳಿಸುವಂತಹ ದೃಶ್ಯಗಳನ್ನ ನಾವು ಗಮನಿಸಬಹುದು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಅಂಬಾರಿಯನ್ನ ಕಟ್ಟೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಅದರದ್ದೇ ಆದಂತಹ ಯಾವ ರೀತಿಗೆ ಕಟ್ಟಬೇಕು ಅನ್ನುವಂಥದ್ದು ಕೂಡ ಇದೆ. ಅದನ್ನ ತೆರವುಗೊಳಿಸುವಂತಹ ಅಥವಾ ಅದನ್ನ ಹೇಗೆ ರಿಮೂವ್ ಮಾಡಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಏನೂ ಆಗದ ರೀತಿಯಲ್ಲಿ ಕೆಳಗೆ ಬೀಳದ ಹಾಗೆ ಅಂಬಾರಿಯನ್ನ ಅದರಲ್ಲೂ ಕೂಡ ಅಭಿಮನ್ಯುವಿನ ಮೇಲಿಂದ ತೆಗೆಯುವಂತಹ ಪ್ರಯತ್ನಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ತನ್ನದೇ ರೀತಿಯಲ್ಲಿ ಅಂಬಾರಿ ಕೆಳಗೆ ಬೀಳದ ರೀತಿಯಲ್ಲಿ ಹೇಗೆ ತೆಗಿಬೇಕು ಅದನ್ನ ಕೂಡ ಯಾವ ರೀತಿಯಾಗಿ ಮಾವುತರು ಕಾವಾಡಿಗರು ಅಲ್ಲಿ ತೆಗಿತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಈಗ ಈ ಒಂದು ದೃಶ್ಯ ನೋಡೋದಕ್ಕೆ ನಮಗೆ ಸಿಗ್ತಾ ಇದೆ, ಯಾಕಂದ್ರೆ ಪ್ರತಿ ಬಾರಿ ಕೂಡ ಇಂತಹ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ, ಯಾಕಂದ್ರೆ ಕತ್ತಲಾಗ್ತಾ ಇತ್ತು ಮೆರವಣಿಗೆ ಆಗ್ತಾ ಇರುವಂತಹ ಸಂದರ್ಭ. ಮುಗಿಯುವಂತಹ ಸಂದರ್ಭದಲ್ಲಿ ಅದು ಬನ್ನಿ ಮಂಟಪದಲ್ಲಿ ನಡೀತಾ ಇತ್ತು. ಬನ್ನಿ ಮಂಟಪದಿಂದ ಮತ್ತೆ ಅದನ್ನ ತೆರವುಗೊಳಿಸುವಂತಹ ಪ್ರಯತ್ನಗಳು ಆಗ್ಬೇಕಾಗಿತ್ತು. ಆದ್ರೆ ಈ ಸಲ ಅರಮನೆಯ ಆವರಣದಲ್ಲೇ ಈ ಒಂದು ಮೆರವಣಿಗೆ ಸಾಗಿದೆ. ಮೆರವಣಿಗೆ ಮುಕ್ತಾಯ ಆಗಿದೆ. ಅದರಲ್ಲೂ ಕೂಡ 4:20 ವೇಳೆಗೆ ಮೆರವಣಿಗೆ ಮುಕ್ತಾಯ ಆಗಿ ಆ ನಂತರ ಈಗ ಚಾಮುಂಡೇಶ್ವರಿ ದೇವಿ ವಿರಾಜಮಾನಳಾಗಿದ್ದಂತಹ ಈ ಚಿನ್ನದ ಅಂಬಾರಿಯಿಂದ 750 kg ಇರುವಂತಹ ಈ ಒಂದು ಅಂಬಾರಿಯನ್ನ ಈಗ ತೆರವುಗೊಳಿಸುವಂತಹ ಪ್ರಯತ್ನ ಆಗ್ತಾ ಇದೆ.